ನಮ್ಮ ಒರಿಜಿನಲ್ ಗ್ಯಾಂಗ್ಸ್ಟರ್ ಆದಂತಹ UPSC ನಡೆಸುವಂತಹ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡೋಣ. ಸೊ ಎನಿಬಡಿ ಹೂ ಅಪಿಯರಿಂಗ್ ಫಾರ್ ದಿ UPSC prelims 2026 and any other exams in Karnataka, you have to see this question paper. ವಿಶೇಷವಾಗಿ ಇಲ್ಲಿನ ಒಂದು ಡಿಕೋಡಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ನೀವು ಬರೆದಿಟ್ಕೋಬೇಕು. ಇದು ಸಿನಿಮಾ ಅಲ್ಲ, ಇದು ಪುರಾಣ ಪ್ರವಚನಗಳು ಅಲ್ಲ. ಸೊ ಸುಮ್ಮನೆ ನೋಡ್ಕೊಂತ ಹೋದ್ರೆ ಕೆಲಸ ಆಗಲ್ಲ. ಅಗೇನ್ ಈಗ ಕ್ವಶನ್ ಬನ್ನಿ, ಸೇಮ್ ಹಿಸ್ಟರಿ ಟಾಪಿಕ್, ಸೇಮ್ ಹೈಲ್ಡಿಂಗ್ ಟಾಪಿಕ್ಸ್. ಯಾವುದನ್ನ ಅಟೆಂಡ್ ಮಾಡಬೇಕು, ಯಾವುದನ್ನ ಅಟೆಂಡ್ ಮಾಡಬಾರ್ದು, ಓಕೆ, ಯಾವ ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಯಾವ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಯಾವ ನಮಗೆ ಅಪಾಯಿಂಟ್ ಮಾಡಿಸುತ್ತೆ, ಯಾವ ನಮ್ಮನ್ನು ಡಿಲೀಟ್ ಮಾಡಿಸುತ್ತೆ, ಗ್ರೂಪ್ ಎಕ್ಸಾಮ್ ನಮ್ಮ ಫೈನಲ್ ಇಶ್ಯೂದ ಡಿಲೀಟ್ ಮಾಡಿಸುತ್ತೆ ಅನ್ನೋದನ್ನ ನೋಡೋಣ. ಸೊ ಈಗ ಕ್ವಶನ್ ನಂಬರ್ 37. ವಿತ್ ರೆಫರೆನ್ಸ್ ಟು ದಿ ಅಗ್ರಿಕಲ್ಚರ್ ನಾಲೆಡ್ಜ್ ಆಫ್ ದಿ ಹರಪ್ಪನ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸರ್, ಹರಪ್ಪನ್ಸ್ HYT, ಹರಪ್ಪನ್ಸ್. ಅಗ್ರಿಕಲ್ಚರ್ ಆಲ್ವೇಸ್ HYT. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಬಂದಿದೆ, ಅದರ ಬಗ್ಗೆ ಮಾತಾಡೋಣ. ಸೊ ನನಗಿದು HYT. ದೇರ್ ಈಸ್ ಎ ಎವಿಡೆನ್ಸ್ ಆಫ್ ಪ್ಲಫ್ಡ್ ಫೀಲ್ಡ್ಸ್ ಅಟ್ ಕಾಲಿಬಂಗನ್ and at Shotagai, and also of terracotta models of a pluff at Banwali and Javaiwala. ಅಂದರೆ ಮಡಿಕೆ ಹೊಡಿರ್ತಾರಲ್ಲ, ಪ್ಲಫ್ ಅಂದರೆ ಮಡಿಕೆ ಹೊಡಿರ್ತಕ್ಕಂಥದ್ದು. ಟೆರಾಕೋಟಾ ಮಾಡೆಲ್ಸ್ ಅಂತಕ್ಕಂಥ ಅದೊಂದು ಮಾದರಿ, ಅವು ಕಂಡು ದೇರ್ ಈಸ್ ಎವಿಡೆನ್ಸ್ ಅಂದರೆ ಸಾಕ್ಷ್ಯಗಳು ಇದೆ ಅನ್ನೋದನ್ನ ಅವ್ರೇನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಕೃಷಿಗೆ ಸಂಬಂಧಪಟ್ಟಂತ ಮಡಿಕೆಗಳಿರ್ಬೋದು, ಮಡಿಕೆ ಉಳಿಮೆ ಮಾಡಿರ್ತಕ್ಕಂಥದ್ದು ಒಂದು ಎವಿಡೆನ್ಸು ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಓಕೆ, ಸೊ ಹರಪ್ಪ ಅವರ ಕೃಷಿ, ಹರಪ್ಪ ಜೀವನ ಶೈಲಿ, ಹರಪ್ಪ ನಾಗರಿಕತೆ ಮತ್ತು ನಗರೀಕರಣ, ಹರಪ್ಪ ಮತ್ತೆ ಅವರ ಒಂದು ಬಿಲ್ಡಿಂಗ್ಸ್, ಅದು ಬಹಳ ಇಂಪಾರ್ಟೆಂಟು. ಓಕೆ, ಹರಪ್ಪ ಅವರ ಜೀವನ ಶೈಲಿ, ವ್ಯಾಪಾರಸ್ಥ ಕುಟುಂಬಗಳಿದ್ವು, ವ್ಯಾಪಾರಸ್ಥ ಜೀವನ ಶೈಲಿ ಇತ್ತು. ಓಕೆ, ಹರಪ್ಪ ಅವರು ಭೂತಾಯಿಯನ್ನು ಪೂಜೆ ಮಾಡ್ತಾ ಇದ್ರು. ಹರಪ್ಪದಲ್ಲಿ ಲಿಂಗ ಪೂಜೆ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಹರಪ್ಪ ರಿಲೇಟೆಡ್ ಕ್ವಶನ್ಸ್ ಬಂದಾಗ ನೀವು ಅಲ್ಲಿ 100% ಮಾರ್ಕ್ಸ್ ತೆಗೆದುಕೊಳ್ಬೇಕು. ಓಕೆ, ಬಿಕಾಸ್ ದಿಸ್ ಇಸ್ ಅವರ್ ಏರಿಯಾ. ನೀವು ಯಾವುದೇ ಟಾಪರ್ಸ್ ಅನ್ನ ನೀವು ನೋಡಿ, ಎಲ್ಲರೂ ಇಂತಹ ಒಂದು ಆಯಾಮದಿಂದನೇ ಅವರು ಟಾಪರ್ಸ್ ಆಗಿರ್ತಾರೆ ಹೊರತು ಅನ್ವಾಂಟೆಡ್ ಟಾಪಿಕ್ಸ್ ಇಂದ ಅವರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿರಲ್ಲ. ದೇರ್ ಈಸ್ ಎ ಆಂಪಲ್ ಎವಿಡೆನ್ಸ್ ಆಫ್ ಅಡ್ವಾನ್ಸ್ಡ್ ಹಾರ್ವೆಸ್ಟಿಂಗ್ ಟೂಲ್ಸ್. ನೋಡಿ, ಆಂಪಲ್ ಅಂದ್ರೆ ತುಂಬಾ ಅದ್ಭುತ, ಅತಿ ಹೆಚ್ಚು, ಆಂಪಲ್ ಅಮೌಂಟ್ ಆಫ್ ಮನಿ ಐ ಹ್ಯಾವ್ ಅಂತಂದ್ರೆ ಅತಿ ಹೆಚ್ಚು ಹಣವನ್ನು ನಾನು ಹೊಂದಿದ್ದೀನಿ ಅಂತ. ನೋ, ಈ ರೀತಿಯ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟು, ಅತಿಶಯವಾದಂತಹ ಹೇಳಿಕೆಗಳು. ಓಕೆ, ಅವ್ರೇನು ಹೇಳಿದ್ದಾರೆ, ದೇರ್ ಈಸ್ ಎ ಆಂಪಲ್ ಎವಿಡೆನ್ಸ್ ಆಫ್ ದಿ ಅಡ್ವಾನ್ಸ್ಡ್ ಅಂದ್ರೆ ಏನ್ ಮೀನಿಂಗು? ಅಡ್ವಾನ್ಸ್ಡ್ ಅಂದ್ರೆ ಎ ಟೆಕ್ನಾಲಜಿನ? ಅಡ್ವಾನ್ಸ್ಡ್ ಅಂತಂತಂದ್ರೆ ಡ್ರೋನ್ ಫಾರ್ಮಿಂಗ? ನೋ, ಗೊತ್ತಿಲ್ಲ ನಮಗೆ. ಸೊ ಇವ್ರು ಏನಿದ್ರೆ ಈ ಸ್ಟೇಟ್ಮೆಂಟ್ ತುಂಬಾ ಸಬ್ಜೆಕ್ಟಿವ್ ಇದೆ. ಅಡ್ವಾನ್ಸ್ಡ್ ಅಂದ್ರೆ ಸಬ್ಜೆಕ್ಟಿವ್. ಸೊ ನನಗೆ ಅಡ್ವಾನ್ಸ್ಡ್ ಇರ್ತಕ್ಕಂಥದ್ದು ನಿಮಗೆ ತುಂಬಾ ಓಲ್ಡ್ ಇರಬಹುದು. ಓಕೆ, ಸೊ ಅಡ್ವಾನ್ಸ್ಡ್ ಅಂತಕ್ಕಂಥ ವರ್ಡು ಸಬ್ಜೆಕ್ಟಿವ್, ಆಂಪಲ್ ಅಂತಕ್ಕಂತಹ ವರ್ಡು ಸಹ ಸಬ್ಜೆಕ್ಟಿವ್. ಓಕೆ, ಇದು ಏನಾಗುತ್ತೆ, ಎಕ್ಸ್ಟ್ರೀಮ್ ಅಂತ ಹೇಳುತ್ತೆ. ಸೊ ಶಾಂತಪ್ಪ ಸರ್ ರೂಲ್ಸ್ ಪ್ರಕಾರ ಎನಿ ಎಕ್ಸ್ಟ್ರೀಮ್ ವರ್ಡ್ 99% ರಾಂಗ್ ಆಗುತ್ತೆ. ಓಕೆ, 1% ಎಲ್ಲೋ ಒಂದಲ್ಲಿ ಪಾಸಿಬಿಲಿಟಿ. ಓಕೆ, ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಅಡ್ವಾನ್ಸ್ಡ್ ಒಂದು, ಆಂಪಲ್ ಒಂದು. ನೆಕ್ಸ್ಟು ಕ್ಯಾನ್ ಸ್ಟೇಟ್ಮೆಂಟ್. ಕ್ಯಾನ್, ಎಲ್ಲೆಲ್ಲಿ ಕ್ಯಾನ್ ಅಂತ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದು 99% ರೈಟ್ ಆಗ್ತಕ್ಕಂಥದ್ದು ನೋಡ್ಬೋದು. ಸೊ ಇದು ರಾಂಗ್ ಸ್ಟೇಟ್ಮೆಂಟು. ವೀಟ್ ವಾಸ್ ನಾಟ್ ನೋನ್ ಟು ಹರಪ್ಪನ್ಸ್. ನೋ, ವೀಟ್ ಅಂಡ್ ಬಾರ್ಲಿ ಹರಪ್ಪನ್ಸ್ ಬಗ್ಗೆ ಮಾಹಿತಿ ಇತ್ತು. ಸೊ ಹರಪ್ಪನ್ಸ್ ಆರ್ ವೆರಿ ಮಚ್ ಅವೇರ್ ಅಬೌಟ್ ವೀಟ್ ಅಂಡ್ ಬಾರ್ಲಿ. ಸೊ ನಮಗೆ ಇದು ರಾಂಗ್ ಆಗುತ್ತೆ. ಓಕೆ, ತದನಂತರದಲ್ಲಿ ಇದು ರಾಂಗ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆದ್ಮೇಲೆ ಇದನ್ನ ಓದುವ ಕ್ರಮ ಮತ್ತೆ ನೋಡಿ, ಇದನ್ನ ನಾನು ಪ್ರತಿ ಬಾರಿ ನಮ್ಮ HYT ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಮಾಡಿ ಅಂತ ಹೇಳ್ತೀನಲ್ಲ. ಸೊ ಏನಿದು ಹೋಮ್ವರ್ಕ್ ಅಂತಂದ್ರೆ ಮೀನಿಂಗ್ ಇಷ್ಟೇ. ಓಕೆ, ಇಲ್ಲಿ ನಮಗೆ ಅವ್ರಿಗೆ ಅಡ್ವಾನ್ಸ್ಡ್ ಹಾರ್ವೆಸ್ಟಿಂಗ್ ಟೂಲ್ಸ್ ಇಲ್ಲ, ಕಲ್ಲು, ಮಣ್ಣು, ಗಡಿಗೆಗಳು ಇದು ಹೊರತು
ಐರನ್ ಗೊತ್ತಿದ್ದಿಲ್ಲ ಅವ್ರಿಗೆ. ಐರನ್ ಅಲ್ಲಿ ನೀವು ಮಡಿಕೆ ಹೊಡೆದ್ರೆ ಅದು ನಾವೇನಾಗುತ್ತೆ ಅಡ್ವಾನ್ಸ್ಡ್ ಆಗುತ್ತೆ. ದೇ ಆರ್ ನಾಟ್ ಅವೇರ್ ಅಬೌಟ್ ಐರನ್. ಸೊ ಅವು ಮಡಿಕೆ ಹೇಗೆ ಬರುತ್ತೆ? ಎಲ್ಲ ಕಲ್ಲು ಮತ್ತು ಕಟ್ಟಿಗೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ದೋಸ್ ಆರ್ ನಾಟ್ ಅಡ್ವಾನ್ಸ್ಡ್. ಸೊ ನೀವೇನ್ ಮಾಡಬೇಕು, ಈ ಒಂದು ಸ್ಟೇಟ್ಮೆಂಟ್ನ ವೀಟ್ ವಾಸ್ ನೋನ್ ಟು ಹರಪ್ಪನ್ಸ್, ಇದು ನಿಮ್ಮ ಹೋಮ್ವರ್ಕ್ ಅಲ್ಲಿ ಬರಬೇಕು. ಓಕೆ, ಸೊ ಬಹಳಷ್ಟು ನಾನ್ HVT ವಿದ್ಯಾರ್ಥಿಗಳು ಸಹ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ಓಕೆ, ಸೊ ಈಗ 10th HVT ಬ್ಯಾಚ್ ಆರಂಭ ಆಗ್ತಿದೆ. ಅದು ಹಿಸ್ಟ್ರಿಯಿಂದ ನಾನು ಸ್ಟಾರ್ಟ್ ಮಾಡೋದೇ ಏನ್ಷಿಯಂಟ್ ಹಿಸ್ಟ್ರಿಯಿಂದ. ಓಕೆ, ಸೊ 10th HVT ಬ್ಯಾಚ್ ಹೇಗಿರುತ್ತಪ್ಪ ಅಂದರೆ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಹಿಸ್ಟ್ರಿ ಜೊತೆಗೆ ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್, ಕ್ವಶನ್ ಪೇಪರ್ ಡಿ ಕೋಡಿಂಗ್ ಜೊತೆಗೆ ಹೋಮ್ ವರ್ಕ್ ಇರುತ್ತೆ, ಮ್ಯಾಪ್ ವರ್ಕ್ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಪ್ ವರ್ಕ್ ಇರುತ್ತೆ. ಈ ಎಲ್ಲ ಸಬ್ಜೆಕ್ಟನ್ನು 10th ಬ್ಯಾಚ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ 10th ಬ್ಯಾಚು ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. 10th ಬ್ಯಾಚ್ ಅವರು ಜಾಯ್ನ್ ಆಗಬೇಕಂತಂದರೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ 9620131843ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ ಇದು. ಓಕೆ, ಅಲ್ಲಿ ನಾವು ಬೆಸ್ಟ್ ಹೋಮ್ವರ್ಕ್ಗಳನ್ನ ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಮಗೆ ನೀವು ಹೋಮ್ವರ್ಕ್ ಮಾಡಿದ ಮೇಲೆ ನಮಗೆ ಕಳಿಸಿ ರಿವ್ಯೂ ಮಾಡಿದ ಮೇಲೆ ನಾವು ರಿವ್ಯೂ ಮಾಡಿ ಕ್ವಶನ್ಸ್ ಕೇಳ್ತೀವಿ. ನೋಡಿ, 50% ಆಫ್ ದಿ ಸ್ಟೂಡೆಂಟ್ಸು ವೆರಿ ಗುಡ್ ಅಂತ ತಗೊಳ್ಳಲ್ಲ ರಿಮಾರ್ಕಲ್ಲಿ. ಏನಕ್ಕೆ ಅಂತಂತಂದರೆ ರಿವಿಷನೇ ಮಾಡಿರಲ್ಲ. ಸೊ ಶಾಂತ ಮಾರ್ಗ HVTಲಿ ವಾಟ್ ವಿ ಬಿಲೀವ್ ಅಂತಂದರೆ, ಫಸ್ಟ್ ರೀಡ್, ದೆನ್ ರೈಟ್, ದೆನ್ ರಿವೈಸ್, ದೆನ್ ವಿ ವಿಲ್ ರಿವ್ಯೂ ಯುವರ್ ಹೋಮ್ವರ್ಕ್. ಓಕೆ, ನಂತರದಲ್ಲಿ ಕ್ವಶನ್ಸ್ ಕೇಳ್ತೀವಿ. ನೀವು ಬರೆದಂತಹ ಹೋಮ್ವರ್ಕ್ ಮೇಲೇ ಕ್ವಶನ್ಸ್ ಕೇಳ್ತೀವಿ ಹೊರತು ಬೇರೆಯವ್ರ ಹೋಮ್ವರ್ಕ್ ಮೇಲೆ ಕ್ವಶನ್ಸ್ ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಬರೆದಂಥ ಹೋಮ್ವರ್ಕ್ ಮೇಲೆ ಕೇಳಿದಂಥ ಕ್ವಶನ್ಸ್ಗೆ ಬಹಳಷ್ಟು ಜನ ಆನ್ಸರ್ಸ್ ಮಾಡಲ್ಲ. ಆದ್ದರಿಂದ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ. ನೀವು ಕಂಪ್ಲೀಟ್ ಅಕಾಡೆಮಿಕ್ ಆ್ಯಂಗಲಲ್ಲಿ ಓದಿದರೆ ನಿಮ್ಮನ್ನು ಭಗವಂತನೂ ಸಹ ಕಾಪಾಡಲ್ಲ. ಸೊ ಅಕಾಡೆಮಿಕ್ ಬುಕ್ಸನ್ನು PhD ಮಾಡೋದ್ರ ಬರೆದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ಅಕಾಡೆಮಿಕ್ ಬುಕ್ಸು PhDಗೆ ಚಂದ, ಅಕಾಡೆಮಿಕ್ ಬುಕ್ಸು PGಗೆ ಚಂದ, ಅಕಾಡೆಮಿಕ್ಸ್ ಬುಕ್ಸು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಸೆಕ್ಟರ್ಗೆ ಚಂದ ಅಲ್ಲ. ಸೊ ಇದು ನಮ್ಮ HVT ಒಂದು ಕ್ಲಾಸ್ನ ಒಂದು ಮಹತ್ವ. ಎಕ್ಸಾಮ್ ಆ್ಯಂಗಲ್ ನಾವು ಬರೋದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು, ಕ್ಲಿಯರ್ ಮಾಡಬೇಕು. ಆಮೇಲೆ ನೀವು ಅಕಾಡೆಮಿಕ್ ಆದರೂ ಓದಿ, ತದನಂತರದಲ್ಲಿ ಸಾಹಿತ್ಯಾತ್ಮಕ ಓದ್ರಿ. ದಟ್ಸ್ ನಾಟ್ ಮೈ ಬಿಸ್ನೆಸ್. ಓಕೆ, ಎಸ್, ದಿಸ್ ಈಸ್ ದಿ ಕ್ವಶನ್ 37. ಹರಪ್ಪ ಈಸ್ ಎ HVT. ಬನ್ನಿ ಈಗ ಸೈನ್ಸ್ ಕ್ವಶನ್ಸ್ ಕಡೆ ಹೋಗೋಣ. ಸೈನ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಓಕೆ, ಸೊ CISF. ಓಕೆ, ಇದು UPSC ಕಂಡಕ್ಟ್ ಮಾಡಿದ್ದು. UPSC ಇಸ್ ಅವರ್ ಒರಿಜಿನಲ್ ಗ್ಯಾಂಗ್ಸ್ಟರ್. ಇದು ಮೊನ್ನೆ ನಡೆದಂತಹ ಪರೀಕ್ಷೆ, ಈ ವರ್ಷ ನಡೆದಂತಹ ಪರೀಕ್ಷೆ. ಸೊ UPSC ಪ್ರಿಲಿಮ್ಸ್ ಅಲ್ಲಿ ಇದೇ ಟೋಲಲ್ಲಿ ಇರುತ್ತೆ, ಸ್ವಲ್ಪ ಒಂದು ಸ್ಟೇಜ್ ಅಪ್ಗ್ರೇಡ್ ಇರುತ್ತೆ. ಓಕೆ, ನಾವು ಟೆಸ್ಟ್ ಸೀರೀಸು ಲಾಂಚ್ ಮಾಡ್ತೀವಲ್ಲ, ಟೆಸ್ಟ್ ಸೀರೀಸಲ್ಲೂ ಸೇಮ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹೈ ಯೀಲ್ಡಿಂಗ್ ಟಾಪಿಕ್, ಇವೆರಡು ಬಿಟ್ಟರೆ ಬೇರೆ ಏನು ಮಾತಾಡಲ್ಲ. ಡೋಂಟ್ ರೀಡ್ ಫಾರ್ ಅವರ್ ಇನ್ಸ್ಟಿಟ್ಯೂಷನ್. ಶಾಂತ ಮಾರ್ಗದಲ್ಲಿ ನೀವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಶಾಂತ ಮಾರ್ಗ ಅವರು ಹೇಳಿದಂತಹ ಅಂಶ ಇಂಪಾರ್ಟೆಂಟ್ ಅಲ್ಲ. OG ಯಾರು? ಒರಿಜಿನಲ್ ಗ್ಯಾಂಗ್ಸ್ಟರ್. ಅದು UPSC, SSC, KEA, KPSC ಅವರ ಒಂದು ಕ್ವಶನ್ ಪೇಪರ್ನ ನೀವು ತಗೋಬೇಕು, ಓದಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ಸು ಇಲ್ಲ. ಅಗೇನ್ ಆನ್ಸರ್ಸ್ ಬಿಡಿಸ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್? ವರ್ಡ್ ಮೋಸ್ಟ್ ಅಪ್ರಾಪ್ರಿಯೇಟ್ ಅಂದರೆ ಎಲ್ಲವೂ ಅಪ್ರಾಪ್ರಿಯೇಟೇ ಇದರಲ್ಲಿ, ಆದರೆ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು? ವಿತ್ ರಿಗಾರ್ಡ್ಸ್ ಟು ದಿ ಇನ್ಹೆರಿಟೆನ್ಸ್ ಆಫ್ ದಿ ಟ್ರೇಟ್ಸ್ ಇನ್ ದಿ ನಾರ್ಮಲ್ ಹ್ಯೂಮನ್ ಇಂಡಿವಿಜುವಲ್. ಅಂದರೆ ಒಬ್ಬ ಮನುಷ್ಯನಲ್ಲಿ ಕಂಡು ಬರ್ತಕ್ಕಂತಹ ಇನ್ಹೆರಿಟೆನ್ಸ್ಗೆ ಸಂಬಂಧಪಟ್ಟಾಗ, ಅಂದರೆ ತಂದೆ ತಾಯಿಗಳಿಂದ ನಾವೇನು ಮಾಡ್ತೀವಿ, ನಾವು ಅವರ ಗುಣಲಕ್ಷಣಗಳನ್ನು DNA ಮೂಲಕ ತೆಗೆದುಕೊಳ್ತೀವಿ. ಇದರಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು? ಈಚ್ ಟ್ರೇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಮೆಟರ್ನಲ್ DNA. ಓಕೆ, ಅಂದರೆ ಈ ಮಗುವಿನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ಮೆಟರ್ನಲ್ DNA ಇಂದ ಇನ್ಫ್ಲುಯೆನ್ಸ್ ಆಗಿರ್ತಂದ್ರೆ ಎಸ್, ದಟ್ ಈಸ್ ಟ್ರೂ. ಈಚ್ ಟ್ರೇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಪೆಟರ್ನಲ್ DNA, ಅಂದರೆ ತಂದೆಯ ಗುಣಗಳು ಮಗುವಿಗೆ ಬಂದಿರ್ತವೆ. ದಟ್ ಈಸ್ ಆಲ್ಸೋ ಟ್ರೂ. ಈಚ್ ಟ್ರೇಟ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಬೋತ್ ಪೆಟರ್ನಲ್ ಅಂಡ್ ಮೆಟರ್ನಲ್, ಅಂದರೆ ತಂದೆ ಮತ್ತು ತಾಯಿಯ ಗುಣಲಕ್ಷಣಗಳಿಂದ ಪ್ರೇರೇಪಿತ ಆಗಿರುತ್ತೆ ಮಗು. ದಿಸ್ ಈಸ್ ಆಲ್ಸೋ ಟ್ರೂ. ಈಚ್ ಟ್ರೇಟ್ ಇನ್ಫ್ಲುಯೆನ್ಸ್ಡ್ ಮೋರ್ ಬೈ ದಿ ಮೆಟರ್ನಲ್ ಅಂಡ್ ಲೆಸ್ ಬೈ ದಿ ಪೆಟರ್ನಲ್ DNA. ಇದು ರಾಂಗು. ಸೊ ಈ ಮೂರು ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮೋಸ್ಟ್ ಅಪ್ರಾಪ್ರಿಯೇಟ್ ಇರ್ತಕ್ಕಂಥದ್ದು ಪೆಟರ್ನಲ್ ಅಂಡ್ ಮೆಟರ್ನಲ್ DNA. ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಈಗ ಇದರಿಂದ HYT ಏನಪ್ಪ ಅಂತಂದ್ರೆ, ಸರ್ DNA ಇಸ್ HYT. ಸೊ ತದನಂತರದಲ್ಲಿ
ಮೈಟೋಕಾಂಡ್ರಿಯಲ್ DNA ಇದು ಸಹ HYT. 3 ಪೇರೆಂಟ್ ಬೇಬಿ ಇದು ಸಹ HYT. ಓಕೆ, ಸೊ ನೋಡಿ ಅವನು ಜೆನೆಟಿಕ್ಸ್, ಇದು ಜೆನೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ದಿಸ್ ಈಸ್ ಅವರ್ ಏರಿಯಾ. ಸೊ ನಮ್ಮ ಒಂದು ಸ್ವದೇಶಿ ಗ್ರೌಂಡ್ ಅಲ್ಲಿ, ದೇಶಿ ಗ್ರೌಂಡ್ ಅಲ್ಲಿ ನಾವು 6-4 ಹೊಡಿಬಹುದು. ವಿದೇಶಿ ಗ್ರೌಂಡ್ ಅಲ್ಲಿ ಹೋದಾಗ ವಿಚ್ ಇಸ್ ವೆರಿ ಡಿಫಿಕಲ್ಟ್. ಆ ವಿದೇಶಿ ಗ್ರೌಂಡ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟು, ಎಸ್, 9ನೇ ಪ್ರಶ್ನೆ. ಎಕ್ಸ್ ಸಿಟು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಕನ್ಸಿಸ್ಟ್ ಆಫ್. ಇದು ಈಸಿ ಕ್ವಶನ್, ವೆರಿ ಈಸಿ. ಓಕೆ, ಎಕ್ಸ್ ಸಿಟು ಅಂತಂದ್ರೆ ಒಂದು ಪ್ರಾಣಿಯನ್ನ ಅದರ ಸ್ವಂತ ವಾಸಸ್ಥಾನದಿಂದ ಬಿಟ್ಟು ಅದನ್ನ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ನಾವು ಅದನ್ನ ಏನ್ ಮಾಡ್ತೀವಿ, ಸಂರಕ್ಷಣೆ ಮಾಡ್ತಾ ಇರ್ತೀವಿ. ಅದನ್ನ ಎಕ್ಸ್ ಸಿಟು. ಎಕ್ಸ್ ಅಂದ್ರೆ ಹೊರನೆಲೆ. ನೋಡಿ ಬುಕ್ಕಲ್ಲಿ ನಿಮ್ಗೆ ಬರುತ್ತಲ್ಲ ಹೊರನೆಲೆ, ಒಳನೆಲೆ, ಅಷ್ಟು ಹೆಬಿಯಸ್ ಕಾರ್ಪಸ್ ಅಂತಾನೆ ಓದಿ. ಬಂಧನ ಪ್ರತ್ಯಕ್ಷೀಕರಣ ಅಂದ್ರೆ ಶಂಭೋ ಶಂಕರ. ನಿಜ ಹೇಳ್ತೀನಿ, ಕ್ವಶನ್ ಪೇಪರ್ ಟ್ರಾನ್ಸ್ಲೇಟ್ ಮಾಡೋರಿಗೆ ಅಷ್ಟು ವ್ಯವಧಾನ ಮತ್ತು ಸಮಾಧಾನ ಇರಲ್ಲ. ಬುಕ್ಸ್ ಬರೆದಿರ್ತಾರಲ್ಲ ಅವ್ರಿಗಿದೆ, ರಿಯಲಿ ದೇ ಆರ್ ಗೋಯಿಂಗ್ ಟು ಪುಟ್ ಎಫರ್ಟ್, ನೋ ಡೌಟ್ ಇನ್ ದಟ್. ಆದರೆ ಅಷ್ಟೇ ಎಫರ್ಟ್ ಅನ್ನ ಕ್ವಶನ್ ಪೇಪರ್ ಟ್ರಾನ್ಸ್ಲೇಟ್ ಮಾಡೋದು ಹಾಕಲ್ಲ. ಆದ್ದರಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸ್ ಟು ಕನ್ಸರ್ವೇಷನ್. ಎಕ್ಸ್ ಓಕೆ ಅಂದ್ರೆ ಈ ಸ್ವಂತ ಪ್ರದೇಶದಿಂದ ಬಿಟ್ಟು ಎಕ್ಸ್ ಪ್ರದೇಶದಲ್ಲಿ ಇದೆ. ಇನ್ಸಿಟ್ ಅಂದ್ರೆ ಅಲ್ಲೇ ಇರು ನೆಲೆ. ಓಕೆ, ಸ್ಯಾಕ್ರೆಡ್ ಗ್ರೂವ್ಸ್. ಎಸ್ ಅಂದ್ರೆ ನಮಗೆ ದೈವಿ ವನಗಳಂತ ಬರುತ್ತೆ. ಅಡವಿ ದೇವಿಯ ಕಾಡು ಜನಗಳ ಹೀನಾಡು, ಅದೊಂದು ಸಾಂಗ್ ಬರುತ್ತಲ್ಲ. ಅಡವಿ ದೇವಿಯ ಕಾಡು ಜನಗಳು ಅಂದ್ರೆ ಕಾಡು ಜನಗಳು ಏನ್ ಮಾಡ್ತಾರೆ, ಅಡವಿ ದೇವಿ ಅಂತಂದ್ರೆ ಮಾರಮ್ಮ, ಸುಂಕ್ಲಮ್ಮ, ಕೆಂಚಮ್ಮ, ಓಕೆ, ಮದ್ದೂರಮ್ಮ. ಓಕೆ, ಇವರೆಲ್ಲ ಏನಪ್ಪ ಅಂದ್ರೆ ಅಡವಿ ದೇವಿಯರು. ಅವರನ್ನು ನಾವು ದೇವಿ, ನಾವು ಒಂದು ಏನಪ್ಪಾ ಅಂದ್ರೆ ಬೇವಿನ ಗಿಡ, ಆಲದ ಮರಕ್ಕೆ ನಾವೇನ್ ಮಾಡ್ತೀವಿ, ಸುಣ್ಣ ಮತ್ತು ಕೆಮ್ಮಣ್ಣನ್ನ ಬಳದು ಅವನೇನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಇದನ್ನ ಸ್ಯಾಕ್ರೆಡ್ ಗ್ರೂವ್ಸ್ ಅಂತಾರೆ. ಅದು ಅಲ್ಲೇ ಕಂಡು ಬರುತ್ತೆ, ಇದು ಅಲ್ಲ. ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನಗಳು ಎಕ್ಸಾಮ್ಸ್ ಇಂಪಾರ್ಟೆಂಟು. ಇದು ಆನ್ಸರ್ಸ್ ಅಲ್ಲ. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ದರೋಜಿ ಕರಡಿಧಾಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಜುವಾಲಾಜಿಕಲ್ ಪಾರ್ಕ್ಸ್ ಅಂಡ್ ಬಾಟ್ನಿಕಲ್ ಪಾರ್ಕ್ಸ್. ಈ ಜುವಾಲಾಜಿಕಲ್ ಪಾರ್ಕ್ಸ್ ಅಲ್ಲಿ ಎಲ್ಲೋ ಒಂದಲ್ಲಿ ಹಿಡಿದಂತ ಹುಲಿ ನಡ್ಕೊಂಡ್ಬಂದು ಒಂದು ಪಾರ್ಕ್ ಅಲ್ಲಿ ಮಾಡ್ತಾರೆ. ಇದು ಹೊರನೆಲೆ. ಆಕ್ಚುಲಿ ಬಳ್ಳಾರಿಯಲ್ಲಿ ಒಂದು ಪಾರ್ಕ್ ಇದೆ ಈಗ ಮೈಸೂರಲ್ಲಿ ಹೋಗಿ ಜಯಚಾಮರಾಜೇಂದ್ರ ಮೃಗಾಲಯ ಅಂತ ಇದೆ. ಆ ಮೃಗಾಲಯದಲ್ಲಿ ಜಿರಾಫೆ ಮೈಸೂರಲ್ಲಿ ಇಲ್ಲ, ಅದು ಎಲ್ಲಿಂದ ಎತ್ಕೊಂಡ್ ಬಂದಿರ್ತಾರ, ಮೈಸೂರಲ್ಲಿ ಇಟ್ಟಿದ್ದಾರೆ. ಅದು ಏನಪ್ಪ ಎಕ್ಸಿಟು ಮತ್ತೆ ಇನ್ಸಿಟು ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ನನಗೆ ವೈಲ್ಡ್ ಲೈಫ್ ಸ್ಯಾಂಚುರೀಸು, ನ್ಯಾಷನಲ್ ಪಾರ್ಕ್ಸು ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸ್ಯಾಕ್ರೆಡ್ ಗ್ರೂವ್ಸ್ ಬರುತ್ತೆ. ನಂತರದಲ್ಲಿ 10ನೇ ಪ್ರಶ್ನೆ. What are the specialized structure of a plants which controls the opening and closing of stomatal pores? ನೋಡಿ, ಒಂದು ಪ್ಲಾಂಟ್ ಅಲ್ಲಿ ಬಂದ್ರೆ ಏನೇನು ಎಕ್ಸಾಮ್ಸ್ಗೆ ಬರುತ್ತೆ ಅಂತ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಓಕೆ, ಫಸ್ಟ್ ಟ್ರಾನ್ಸ್ಪಿರೇಷನ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಫೋಟೋಸಿಂಥಸಿಸ್ ಎಕ್ಸಾಮ್ಸ್ ಇಂಪಾರ್ಟೆಂಟು. ತದನಂತರದಲ್ಲಿ NPK, ನೈಟ್ರೋಜನ್, ಪೊಟ್ಯಾಶ್, ಓಕೆ, ಇವೆಲ್ಲವೂ ಎಕ್ಸಾಮ್ಸ್ಗೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಪ್ರಿಯಾರಿಟಿ ಅವಕ್ಕೂ ಕೊಡಬೇಕು ನೀವು. ಝೈಲಮ್, ಫ್ಲೋಯಮ್, ಕ್ಲೋರೋಪ್ಲಾಸ್ಟ್ ಬಂದಿದೆ ಇಲ್ಲಿ. ಸೊ ನಮಗೆ ಸ್ಟೊಮಾಟಾ ಓಪನ್ ಕ್ಲೋಸ್ ಆಗ್ತಿರ್ತಲ್ಲ, ಅದನ್ನ ಇದು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಗಾರ್ಡ್ ಸೆಲ್ಸ್. ಸೊ ನಮಗೆ ಒಂದು ಪ್ಲಾಂಟ್ ಅಲ್ಲಿ ನೀರು ಜಾಸ್ತಿ ಆದಾಗ ಟ್ರಾನ್ಸ್ಪಿರೇಷನ್ ಮೂಲಕ ಅದೇನಾಗುತ್ತೆ, ಹೊರಗಡೆ ಹಾವಿಯಾಗಿ ಹೋಗುತ್ತೆ, ಗಟೇಷನ್ ಅಂತ ಬರುತ್ತೆ. ಓಕೆ, ಅಂದ್ರೆ ಒಂದು ನೀರು ಹನಿಯಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಬಾಗಿಲುಗಳನ್ನ ಕ್ಲೋಸ್ ಮಾಡು, ಓಪನ್ ಮಾಡು ಅಂತಕ್ಕಂಥ ಯಾವುದು, ಗಾರ್ಡ್ ಸೆಲ್ಸ್. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್, ಇವೆಲ್ಲ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟು. ಇದು ಟ್ರಾನ್ಸ್ಪಿರೇಷನ್ಗೆ ಸಂಬಂಧಪಟ್ಟಿದ್ದು. ಓಕೆ ಸರ್, ನೀವು ಪ್ಲಾಂಟ್ಸ್ ಬಗ್ಗೆ ಓದಬೇಕಾದ್ರೆ MSc ಬಾಟ್ನಿ ಲೆವೆಲ್ ಓದೋ ಅವಶ್ಯಕತೆ ಇಲ್ಲ. ಕ್ಲೋರೋಪ್ಲಾಸ್ಟ್, ಎಸ್, ವೆರಿ ಮಚ್ ಇಂಪಾರ್ಟೆಂಟ್. ಕ್ಲೋರೋಪ್ಲಾಸ್ಟ್ ಅನ್ನ ಓದ್ಕೊಳ್ಳಿ. ಇದು ಸಮಥಿಂಗ್ ರಿಲೇಟೆಡ್ ಟು ದಿ ಫೋಟೋಸಿಂಥಸಿಸ್. ಓಕೆ, ಸೊ ನೆಕ್ಸ್ಟು ತುಂಬಾ ಸೈನ್ಸ್ ಕ್ವಶನ್ ಕೇಳಿದ್ದಾರೆ. ಇವೆಲ್ಲ ನಾಟ್ ನೆಸೆಸರಿ. ಅದಕ್ಕೆ ಕ್ವಶನ್ ಪೇಪರ್ ಡಿಕೋಡ್ ಮಾಡಬೇಕಾದ್ರೆ ಯಾವುದು ಉಚಿತ, ಯಾವುದು ಅನುಚಿತ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನೋಡಿ ಇಲ್ಲಿ ನೋಬಲ್ ಗ್ಯಾಸಸ್ ಕೇಳಿದ್ದಾರೆ. ನೋಬಲ್ ಗ್ಯಾಸಸ್ ಈಸ್ ಎ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ತದನಂತರದಲ್ಲಿ ಎಸ್,
ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟೇಟ್ ಈಸ್ ಆರ್ ಕರೆಕ್ಟ್? ಸರ್, ಸಸ್ಟೈನಬಲ್ ಅಂತ ವರ್ಡ್ ಇದ್ರೆ ಅದು HYD, ಹೈ ಯೀಲ್ಡಿಂಗ್ ಟಾಪಿಕ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್, ಸಸ್ಟೈನಬಲ್ ಮಾಡೆಲ್ಸ್. ಓಕೆ, it aims at promoting low carbon urban growth towards reducing greenhouse gas emission intensity for achieving India's nationally determined contribution. Yes, true. ನೋಡಿ ಸರ್, ಎಕ್ಸಿಟಿವ್ ಕನ್ಸರ್ವೇಷನ್ ಎನ್ವೈರನ್ಮೆಂಟ್, ಸಸ್ಟೈನಬಲ್ ಹ್ಯಾಬಿಟೇಟ್ ಮಿಷನ್ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟ್ ನಮ್ಮ ಈ ಒಂದು HYT ಕ್ಲಾಸಲ್ಲಿ ಎನ್ವೈರನ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ಅವರ್ HYT ಅಂಡ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ UPSC ಮೆಟೀರಿಯಲ್. ಅದ್ರ ಬಗ್ಗೆ ಮಾತಾಡ್ತೀನಿ, ಬನ್ನಿ ಇದ್ರ ಕ್ವಶನ್ಸ್ ನೋಡೋಣ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಇಟ್ ಏಮ್ಸ್ ಅಟ್ ಪ್ರಮೋಟಿಂಗ್, ಸರ್, ಲೋ ಕಾರ್ಬನ್ ಗ್ರೋತ್. ನೀವು ನೋಡಿ UPSC ಇರಲಿ, KPSC ಇರಲಿ, KA ಇರಲಿ, KS ಇರಲಿ, ಎಲ್ಲವೂ ಪ್ರೋ ಎನ್ವೈರ್ಮೆಂಟ್ ಇರ್ತಕ್ಕಂತಹ ಸ್ಕೀಮ್ಸ್ ಅನ್ನ ಎಕ್ಸಾಮ್ಸಿಗೆ ಬರುತ್ತೆ ಹೊರತು ಎನ್ವೈರ್ಮೆಂಟ್ಗೆ ಆಪೋಸಿಟ್ ಇರ್ತಕ್ಕಂಥ ಸ್ಕೀಮ್ಸ್ ನಿಮಗೆ ಪರೀಕ್ಷೆಗೆ ಬರಲ್ಲ. ಈಗ ಪ್ರೋ ಎನ್ವೈರ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಗೋವರ್ಧನ್. ಓಕೆ, ತದನಂತರದಲ್ಲಿ E20 ಬಯೋಫ್ಯೂಯಲ್ಸ್ ಎಕ್ಸಾಮ್ಸಿಗೆ ಬರುತ್ತೆ ಸರ್. ಪೆಟ್ರೋಲು ಡೀಸೆಲ್ ಬಗ್ಗೆ ಎಕ್ಸಾಮ್ಸಿಗೆ ಬರಲ್ಲ. ಪೆಟ್ರೋಲು ಡೀಸೆಲ್ ಬಂದರೆ ಅವು ಎಲ್ಲೆಲ್ಲಿ ಸೆಂಟರ್ಸ್ ಇದ್ದಾವೆ, ಪೆಟ್ರೋಕೆಮಿಕಲ್ ಯೂನಿಟ್ಸು, ಸೊ ಕಾಯೋಲ್, ಅಲ್ಲೆಲ್ಲ ಕಂಡು ಬರ್ತಕ್ಕಂತಹ ಅಂಶಗಳ ಬಗ್ಗೆ ಮಾತಾಡ್ತಾರೆ ಹೊರತು ಸೊ ನಮಗೆ ಯಾವಾಗಲೂ ಪ್ರೋ ಎನ್ವೈರ್ಮೆಂಟ್ ಸ್ಕೀಮ್ಸ್ ಮಾತ್ರ ಎಕ್ಸಾಮ್ಸಿಗೆ ಬರುತ್ತೆ. ಇದು ಸುಳ್ಳಾದರೆ 10,000 rupees ಅವಾರ್ಡ್ ನಿಮಗೆ. ಓಕೆ, ಸೊ ನೆಕ್ಸ್ಟು, ಇಟ್ ಏಮ್ಸ್ ಟು ರೆಡ್ಯೂಸ್ ದಿ ಎಮಿಷನ್ ಇಂಟೆನ್ಸಿಟಿ ಆಫ್ ಇಟ್ಸ್ GDP by 33 to 35% by 2035 ಫ್ರಮ್ 2005 ಲೆವೆಲ್. ಅಂದರೆ ನಮಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ಒಂದು ಸಾಂದ್ರತೆಯನ್ನ, ತೀವ್ರತೆಯನ್ನ 30ರಿಂದ 35% ರಿಡ್ಯೂಸ್ ಮಾಡ್ಬೇಕಂತಿದೆ. ಅದು 2035 ಒಳಗಡೆನ ಅಲ್ಲ, ಇದು 2030 ಒಳಗೆ. ಓಕೆ, ಸೊ ನಮಗೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪಂಚಾಮೃತ ಅಂತ ಒಂದು ನಾವು ಈ ಜಗತ್ತಿಗೆ ಮಾತನ್ನು ಕೊಟ್ಟಿದ್ದೇವೆ. ಓಕೆ, ಆ ಮಾತು ಏನಪ್ಪ ಅಂದ್ರೆ 2070 ಒಳಗೆ ಶೂನ್ಯ ಕಾರ್ಬನ್ ಹೊರಸೂಸುವಿಕೆ. 50% ಆಫ್ ದ ಎನರ್ಜಿ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ಡ್ ಫ್ರಮ್ ರಿನ್ಯೂಬಲ್ ಎನರ್ಜಿ. ಓಕೆ, ಸೊ ನನಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ INDC ಗುರಿಗಳು. ತದನಂತರದಲ್ಲಿ ನಮಗೀಗ INDC ಗುರಿಗಳನ್ನು ನಾವು ಮತ್ತೆ ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, 2015ರಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ, 2022ರಲ್ಲಿ ಮತ್ತೊಮ್ಮೆ ಬದಲಾವಣೆ ಮಾಡಿದ್ವಿ, 2026ರಲ್ಲಿ ಮತ್ತೆ ಚೇಂಜ್ ಮಾಡ್ತಾ ಇದ್ದೀವಿ INDC ಗುರಿಗಳನ್ನ. ಏನಕ್ಕೆ ಅಂದ್ರೆ ಇಂಡಿಯಾ ಈಸ್ ಅಚೀವಿಂಗ್ ಇಟ್ಸ್ ಏಮ್ಸ್ ವೆರಿ ಅರ್ಲಿ. ಓಕೆ, ನೋಡಿ, ನನ್ನ HYT ಕ್ಲಾಸಲ್ಲಿ ಪ್ರತಿ ಬ್ಯಾಚ್ಗೂ ನಾನು ಏನು ಮಾಡ್ತೀನಿ ಅಂದರೆ ಎನ್ವೈರ್ಮೆಂಟ್ ಟಾಪಿಕ್ ತೊಗೊತೀನಿ. ಎನ್ವೈರ್ಮೆಂಟ್ಗೆ ಯಾವ ಬುಕ್ ತೊಗೊತೀನಿ? PMFIS ತಗೊಳ್ಳಿ, ಆ ಬುಕ್ ಚೆನ್ನಾಗಿದೆ. ಬಟ್ PMFIS ಪುಸ್ತಕದಲ್ಲಿ ಕೊಟ್ಟಂತಹ ಎಲ್ಲ ಪೇಜ್ಗಳನ್ನು ಓದುವ ಅವಶ್ಯಕತೆ ಇಲ್ಲ. ನಾನು ಪ್ರತಿ ಬಾರಿನೂ ಇದನ್ನು ಹೇಳ್ತಾ ಇದ್ದೀನಿ. ನೀವು ಹಿಸ್ಟ್ರಿ ಬುಕ್ಕಲ್ಲಿ ಸದಾಶಿವ ತಗೊಂಡು ಇಡೀ ಪುಸ್ತಕವನ್ನು ಓದಿದರೆ ನೀವು ಹಿಸ್ಟ್ರಿ ಪ್ರೊಫೆಸರ್ ಆಗ್ತೀರಾ ಹೊರತು ಹಿಸ್ಟ್ರಿಯಲ್ಲಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ನಾನೇನು ಮಾಡ್ತೀನಿ ಅಂದರೆ ಎನ್ವೈರನ್ಮೆಂಟ್ ವಿತ್ ಕರೆಂಟ್ ಅಫೇರ್ಸ್. ಈಗ ಪ್ರಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಆಗಿದೆ. ಆ ಪ್ರಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಎನ್ವೈರನ್ಮೆಂಟ್ ಟಾಪಿಕ್ ವಿಷನ್ ಮ್ಯಾಗಝಿನ್ನು ಬರುತ್ತಲ್ಲ, ಅದನ್ನು ಎಕ್ಸಾಮ್ಸ್ ಆ್ಯಂಗಲಿಂದ ಹೇಗೆ ಓದಬೇಕಂತ. ನೀವು ಯಾವ ಪುಸ್ತಕ ಓದಬೇಕು ಎನ್ವೈರನ್ಮೆಂಟ್ಗೆ ಅಂತ ಕೇಳಿದ್ರೆ ಯಾವುದಾದ್ರೂ ಓದಿಯಪ್ಪ, ಶಂಕರ ಆದರೂ ಓದಿ. ಓಕೆ, ಕನ್ನಡದಲ್ಲೂ ಸಾಕಷ್ಟು ಪುಸ್ತಕಗಳಿದ್ದಾವೆ, ಯಾವುದಾದ್ರೂ ಓದಿ. ಆದರೆ ಪುಸ್ತಕದೊಳಗಡೆ ಏನು ಓದಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಓಕೆ, ದೆನ್ ಓನ್ಲಿ ವಿಲ್ ಕ್ಲಿಯರ್ ದಿ ಎಕ್ಸಾಮ್. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಆರ್ ದಿ ಮಿಷನ್ ಅಂಡರ್ ದಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, NAPC. ಸರ್, ಇದು HYT. ಅಗೇನ್ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, 1 2 3 3 ಇದಾವೆ. ವೆರಿ ಸಿಂಪಲ್ ಕ್ವಶನ್. ಸೊ ನನ್ನ ಉದ್ದೇಶ ಅದು ಅಲ್ಲ, ನನ್ನ ಉದ್ದೇಶ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅಂಶಗಳು ಎಕ್ಸಾಮ್ಸ್ಗೆ ಯಾವ್ದು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ PM ಧನ ಧಾನ್ಯ ಕೃಷಿ ಯೋಜನಾ? ಸರ್, ಅಗ್ರಿಕಲ್ಚರ್. ಇದು ನಾನು ಜನವರಿ ಮ್ಯಾಗಝಿನಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಓಕೆ, ನಮ್ಮದು 1 year ಕರೆಂಟ್ ಅಫೇರ್ಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಏನಿದು ಸರ್ 1 year ಕರೆಂಟ್ ಅಫೇರ್ಸ್ ಅಂತಂದರೆ, 1 ತಿಂಗಳ ಮ್ಯಾಗಝಿನನ್ನು 2 ಅವರಲ್ಲಿ ಮುಗಿಸ್ಬಿಡ್ಬೇಕು ವಿತ್ ಎಕ್ಸ್ಪ್ಲನೇಷನ್. ತುಂಬ ಜಾಸ್ತಿ ಓದಿದರೆ ನಿಮಗೆ ಅಲ್ಲಿ ರಿಸಲ್ಟ್ಸ್ ಇಲ್ಲ. ರೇಟ್ ಆಫ್ ರಿಟರ್ನ್ಸ್ ಅಂತಾರೆ, ROR,
ರೇಟ್ ಆಫ್ ರಿಟರ್ನ್ಸು ಕರೆಂಟ್ ಅಫೇರ್ಸಲ್ಲಿ ತುಂಬ ಕಡಿಮೆ. ಓಕೆ, ಸೊ ಈ ನಿಟ್ಟಿನಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಕರೆಂಟ್ ಅಫೇರ್ಸ್ನ 2 ಅವರ್ಸಲ್ಲಿ ಹೇಗೆ ಮುಗಿಸ್ಬೇಕು ಅನ್ನೋದು 1 ಇಯರ್ ಕರೆಂಟ್ ಅಫೇರ್ಸ್ ಕೋರ್ಸ್ ಇದೆ. ನಿಮಗೆ ಗೊತ್ತಾದರೆ ನೀವು ಓದಿ, ನೋ ನೀಡ್ ಟು ಜಾಯಿನ್ ಕೋರ್ಸ್. ನಿಮಗೆ ಗೊತ್ತಾಗಿಲ್ಲ 2 ಅವರಲ್ಲಿ ಹೇಗೆ ಓದಬೇಕು ಸರ್ ಅದನ್ನು 1 ಮಂತ್ ಕರೆಂಟ್ ಅಫೇರ್ಸ್ ಅಂತಂದರೆ, ಯು ಕ್ಯಾನ್ ಜಾಯಿನ್ ಅವರ್ ಕೋರ್ಸ್ ಬೈ ಕಾಲಿಂಗ್ ಸೇಮ್ ನಂಬರ್ 9620131843. ನೋಡಿ, ಇಟ್ ಟಾರ್ಗೆಟ್ಸ್ ಆಲ್ ಹೈ ಪರ್ಫಾರ್ಮಿಂಗ್ ಅಗ್ರಿ ಡಿಸ್ಟ್ರಿಕ್ಟ್ಸ್. ನೋಡಿ, ಹೈ ಪರ್ಫಾರ್ಮಿಂಗ್ ಸರ್, ಕೃಷಿಯಲ್ಲಿ ಅತ್ಯುನ್ನತವಾದ ಸಾಧನೆ ಮಾಡ್ತಾ ಇದ್ರೆ, ಓಕೆ, ಅದಕ್ಕೆ ಯಾಕೆ ಸ್ಕೀಮ್ ಬೇಕು, ಆ ಡಿಸ್ಟ್ರಿಕ್ಟ್ಸ್ ಯಾಕೆ ಹೋಗಬೇಕು? ಈಗ ನೀವು ನಾಳೆ ಆಫೀಸರ್ ಆದರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ವಲ್ಲರಬಲ್ ಸೆಕ್ಷನ್ಸ್, ದುರ್ಬಲ ವರ್ಗದವ್ರನ್ನ ನೀವು ಕಾಪಾಡಬೇಕು. ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಅವ್ರಿಗೆಲ್ಲ ನೀವು ನ್ಯಾಯ ಕೊಡ್ಸಕ್ಕೆ ಹೋಗಂಗಿಲ್ಲ. ಅವ್ರಿಗೆ ಗೊತ್ತು ಹೇಗೆ ನ್ಯಾಯ ತಗೋಬೇಕಂತೇಳಿ. ಸೊ ಯು ಶುಡ್ ಟೇಕ್ ಕೇರ್ ಅಬೌಟ್ ವಲ್ಲರಬಲ್ ಸೆಕ್ಷನ್ಸ್. ಸೊ ಆದ್ದರಿಂದ ಇದು ಹೈ ಪರ್ಫಾರ್ಮಿಂಗ್ ಅಲ್ಲ, ಲೋ ಪರ್ಫಾರ್ಮಿಂಗ್. ಓಕೆ, ಇದು ಭಾಳ ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಸ್ಕೀಮ್ಸ್ ಓದಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್. ಸರ್, ಸಿಕ್ಕಾಪಟ್ಟೆ ಸ್ಕೀಮ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ಪೋರ್ಟಲ್ಸು, ಸಿಕ್ಕಾಪಟ್ಟೆ ಮೊಬೈಲ್ಸ್ ಆ್ಯಪು, ಸಿಕ್ಕಾಪಟ್ಟೆ ಸೂಚ್ಯಾಂಕಗಳು, ವರದಿಗಳು. ಶಂಭೋ ಶಂಕರ, ಗೋವಿಂದ ಗೋವಿಂದ ಅನ್ನಬೇಕಾಗುತ್ತೆ. ಏನಕ್ಕೆ ಅಂದರೆ ಎಲ್ಲ ಓದೋಕ್ಕಾಗಲ್ಲ. ಪ್ರತಿ ತಿಂಗಳು ನೀವು ಯಾವುದೇ ಮ್ಯಾಗ್ಝಿನ್ ಓದಿ 30 to 40 ಪೇಜಸ್ ಓದಿ, ಇದು ನಾನು HOT ಕ್ಲಾಸಲ್ಲಿ ಪ್ರತಿ ತಿಂಗಳು ಪಾಠ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ ಓದಿದ್ರು ರಿವಿಷನ್ ಮಾಡೋದು ಕಷ್ಟ ಇದೆ ಸರ್. ಒಂದು ತಿಂಗಳಿಗೆ 100 ಪೇಜ್ ಅಂದರೆ 12 ತಿಂಗಳಿಗೆ 1200 ಪೇಜ್. ಈಸ್ ಇಟ್ ಪಾಸಿಬಲ್ ಟು ರಿವೈಸ್ ದ ಥಿಂಗ್ಸ್ ಡ್ಯೂರಿಂಗ್ ಎಕ್ಸಾಮ್ಸ್? ನೋ, ಹೈಲಿ ಇಂಪಾಸಿಬಲ್. ಆದರೆ 40 ಪೇಜ್ ಇದ್ದರೆ 12 40 480 ಪೇಜ್, 1 ವರ್ಷದ ಕರೆಂಟ್ ಅಫೇರ್ಸ್ ಕ್ಲೋಸ್. ಓಕೆ, it aims to enhance the productivity, promote crop diversification, improve irrigation, storage and ensure credit access. Yes, this statement is true. ನೋಡಿ, ಒಂದೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಗೊತ್ತಾದರೆ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಇಟ್ ಫೋಕಸಸ್ ಈಸ್ ಎಕ್ಸ್ಕ್ಲೂಸಿವ್ ಆನ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್. ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವಲಯಗಳ ಕುರಿತು ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ. ಸೊ ನಾನು ಈಗ HOT ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತದೆ ಅಂದರೆ, ಈ ಎರಡೂ ಸ್ಟೇಟ್ಮೆಂಟ್ನ ನೀವು ಹೋಮ್ವರ್ಕ್ ಮಾಡ್ಕೋಬೇಕು. ಎರಡೂ ಸ್ಟೇಟ್ಮೆಂಟನ್ನು ನೀವು ನಿಮ್ಮ ಹೋಮ್ವರ್ಕಲ್ಲಿ ಬರೆದು ಕಳಿಸ್ಬೇಕು. ಈ ಒಂದೇ ಸ್ಟೇಟ್ಮೆಂಟ್ನ ಇದು ಚೇಂಜ್ ಮಾಡಬೇಕು. ಇಟ್ ಟಾರ್ಗೆಟ್ಸ್ ಆಲ್ ಲೋ ಪರ್ಫಾರ್ಮಿಂಗ್ ಅಗ್ರಿ ಡಿಸ್ಟ್ರಿಕ್ಟ್ಸ್. ಸೊ ದಿಸ್ ಸ್ಕೀಮ್ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ದಿ ನಮ್ಮದು ಏನಪ್ಪ ಅಂತಂದರೆ, ಈ ಒಂದು ಸ್ಕೀಮ್ ಇದೆ, ಯಾವುದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಆಸ್ಪಿರೇಷನಲ್ ತಾಲೂಕು ಪ್ರೋಗ್ರಾಮ್. ಅದು HYT ಬರೆದಿಟ್ಕೊಳ್ಳಿ. Aspirational district or aspirational taluku program, because that is implemented by Niti Aayog. Any schemes which are implemented by Niti Aayog are considered as a HT. Okay? Yes, ನಂತರದಲ್ಲಿ 29ನೇ ಪ್ರಶ್ನೆ, ಮಿಷನ್ ಲೈಫ್ ಈಸಿ ಇದೆ. ಅಗೇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ, ಇಟ್ ಎನ್ವಿಷನ್ಸ್ ಟು ಪ್ರಮೋಟ್ ಕನ್ಸ್ಯೂಮರಿಸಮ್. ಕೊಳ್ಳುಬಾಕ ಸಂಸ್ಕೃತಿಯನ್ನು ಇದು ಪ್ರಮೋಟ್ ಮಾಡಲ್ಲ, ಇದು ಹೋಯಿತು. ಓಕೆ, ಸೊ 2 ಕರೆಕ್ಟ್. ಪ್ರೋ ಪ್ಲಾನೆಟ್, ಪ್ರೋ ಪೀಪಲ್. ಯಾ 36. ಎಸ್, ಇಲ್ಲಿ ನನ್ನ HYT ಮಾಡೆಲ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಚೋಳ HYT, ಚೋಳ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ವ್ಯವಸ್ಥೆ HYT. ಅಗೇನ್ ಸರ್, ಐ ಆಮ್ ಟೆಲಿಂಗ್ ಯು, ಅವರ್ HYT ಕ್ಲಾಸಸ್ ಆರ್ ಬೈಲಿಂಗ್ವಲ್, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ವಿ ಆರ್ ಟೇಕಿಂಗ್ ಓನ್ಲಿ UPSC ಮೆಟೀರಿಯಲ್, ನೋ ಕರ್ನಾಟಕ ಮೆಟೀರಿಯಲ್. ಏನಕ್ಕೆ ಅಂತಂದರೆ, ಒನ್ ಹ್ಯಾಸ್ ಟು ಪ್ರಿಪೇರ್ ಫಾರ್ UPSC ಇನ್ ಹಿಸ್ ಆರ್ ಹರ್ ಲೈಫ್ ಟೈಮ್. ನೀವು ಹೇಗಾದರೂ ಪ್ರಿಪೇರ್ ಆಗಿ, ಟೀಚರ್ಗಾದರೂ ಪ್ರಿಪೇರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆದರೂ ಆಗಲಿ, C ಗ್ರೂಪನ್ನು ಆಗಲಿ, ಬೀಟ್ ಫಾರೆಸ್ಟರನ್ನು ಆಗಲಿ, PC ಆಗಲಿ, DC ಆಗಲಿ. ಏನಕ್ಕೆ ಅಂತಂದರೆ, ಒಂದು ದೊಡ್ಡ ಲೆವೆಲ್ಗೆ ಎಕ್ಸಾಮ್ಸ್ ಓದ್ಕೊಂಡಾಗ ನಾವು ಆಟೋಮೆಟಿಕಲಿ ಈಸಿಯಾಗಿ ಎಕ್ಸಾಮ್ಸನ್ನು, ಸಣ್ಣ ಪುಟ್ಟ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ತೀವಿ. ನಮ್ಮ ಹುಡುಗರ ಮನಸ್ಥಿತಿ ಇದೆಯಲ್ಲ, ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಮನಸ್ಥಿತಿ ಇದೆಯಲ್ಲ, ವೆರಿ ಡೇಂಜರಸ್. ನಾನು ಹೇಳ್ತೀನಿ, ಅಲ್ಲಪ್ಪ ರಾಜವುಲಿ, ಒಂದು ಬರೀ UPSC ಪ್ರಿಪೇರ್ ಆಗು. ಓಕೆ, ನೀನು UPSC ಪ್ರಿಪೇರ್ ಆದ ಮಾತ್ರಕ್ಕೆ UPSCಲಿ ನೀನು ಕ್ಲಿಯರ್ ಮಾಡಲೇಬೇಕಂತ ಇಲ್ಲ. ಅಪಿಯರ್ ಆಗಿ ಎಕ್ಸಾಮ್ಸ್ಗೆ ನೀನು ಫಿಲ್ಮ್ಸ್ ಫೇಲ್ ಆದರೆ ನಿನ್ನನ್ನು ಗಲ್ಲಿಗೇರಿಸಲ್ಲ, ಅಥವಾ UPSC ಪ್ರಿಪೇರ್ ಮಾಡಿದ್ರೆ ನಿನ್ನನ್ನು ತಪ್ಪು ಅಲ್ಲ. ನೀವು PSC ಪ್ರಿಪೇರ್ ಆದರೆ PC ಆಗ್ತೀರಾ, PC ಪ್ರಿಪೇರ್ ಆದರೆ ಬೀಟ್ ಫಾರೆಸ್ಟ್ ಆಗ್ತೀರಾ. ಓಕೆ, PC ಪ್ರಿಪೇರ್ ಆದರೆ ಅನ್ಎಂಪ್ಲಾಯ್ ಆಗ್ತೀರಾ, ನೀವು PC ಪೋಸ್ಟೇ ಸಿಗಲ್ಲ ನಿಮಗೆ. ಓಕೆ, ಸೊ ಆದ್ದರಿಂದ ನನ್ನ ರೂಲ್ಸ್ ಒಂದೇ, ಇರ್ರೆಸ್ಪೆಕ್ಟ್ ಆಫ್ ಯುವರ್ ಎಕ್ಸಾಮ್ಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ UPSC ಲೆವೆಲ್. ನಿಮಗೆ ಬೋಧಿಸತ್ವ ಗೊತ್ತಿಲ್ಲ ಅಂತಂದ್ರೆ ನೀವು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿಲ್ಲ ಅಂತ ಅರ್ಥ.
ನೀವು ಯಾವುದೋ ಬುಕ್ ತಗೊಂಡು ಅಕಾಡೆಮಿಕ್ ಆ್ಯಂಗಲ್ ಓದ್ಕೊಂಡು ಹೋಗೋದು, ಅಲ್ಲಿ ಕ್ವಶನ್ ಬರೋದು ಎಕ್ಸಾಮ್ ಆ್ಯಂಗಲಲ್ಲಿ. ವೆರಿ ಡಿಫಿಕಲ್ಟ್. ಓಕೆ ಸರ್, ಈಗ ಚೋಳ HYT, ಚೋಳ ಅಡ್ಮಿನಿಸ್ಟ್ರೇಷನ್ HYT. ನಮಗೆ ಪಲ್ಲವರ ಆಡಳಿತ ಬಗ್ಗೆ ಪರೀಕ್ಷೆಗಳು ಬರ್ತಕ್ಕಂತಹ ಪ್ರಾಬಬಿಲಿಟಿ ತುಂಬ ಕಡಿಮೆ. ಚೋಳ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಉತ್ತರ ಮೇರು ಶಾಸನ HYT. ಓಕೆ ಸರ್, ನೀವು ಶಾಸನಗಳ ಬದಲು ಎಲ್ಲ ಶಾಸನಗಳನ್ನು ಓದ್ಕೊಂತ ಹೋಗ್ಬೇಡಿ. ಗಿರ್ನಾರ್ ಶಾಸನ, ಓಕೆ, ಕೇವ್ಸ್ ಬದಲು ಇಂಡಿಯಾದಾಗ ಇರೋ ಬರೋ ಕೇವ್ಸ್ನೆಲ್ಲ ಓದ್ಕೊಂತ ಹೋಗ್ಬೇಡಿ. ಓಕೆ ಸರ್, ಇದು ಚೋಳ ಅಡ್ಮಿನಿಸ್ಟ್ರೇಷನ್ನು. ಈಗ ಕ್ವಶನ್ಸ್ ಏನಪ್ಪ ಅಂದರೆ ಟರ್ಮಿನಾಲಜೀಸ್ ಅಂತ ಬರ್ತವೆ. ಅರಗಟ್ಟ ಅಂದರೆ ಏನು, ಓಕೆ ಅಂತ. ಸರ್, ಏನ್ಷಿಯಂಟ್ ಅಂಡ್ ಮಿಡಿವಲ್ ಅಲ್ಲಿ ನೀವು ಎಲ್ಲ ಟರ್ಮ್ಸ್ಗಳು ಓದೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ, ಹೈಲಿ ಇಂಪಾಸಿಬಲ್. ಮತ್ತೆ ಏನು ಸರ್ ಅದಕ್ಕೆ ಪರಿಹಾರ? ಒಂದೇ ಒಂದು ಪರಿಹಾರ, ಅದು HYT PYQs, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಆಫ್ ದಿ ಚೋಳ ಅಡ್ಮಿನಿಸ್ಟ್ರೇಷನ್. ಸರ್, ಚೋಳ ಈಸ್ ಎ HYT. ಓಕೆ, ನೀವು ಏನು ಮಾಡ್ತೀರಿ, ಚೋಳ ಅಡ್ಮಿನಿಸ್ಟ್ರೇಷನ್ಗೆ ಎಷ್ಟು ಮಹತ್ವ ಕೊಡ್ತೀರೋ ಅಷ್ಟೇ ಮಹತ್ವವನ್ನು ಗಂಗರ ಆಡಳಿತಕ್ಕೆ ಕೊಟ್ಟರೆ ನಿಮ್ಮನ್ನು ಕಾಪಾಡೋರು ಯಾರಿಲ್ಲ. ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು. ಗಂಗರ ಆಡಳಿತ ಪರೀಕ್ಷೆಗೆ ಬರ್ತಕ್ಕಂಥದ್ದು ವಿಚಾರ ಅಲ್ಲ. ಓಕೆ ಫೈನ್. ಸೊ ನೀವೇನು ಮಾಡಬೇಕು, ಪಲ್ಲವಸ್ ಬಂದಾಗ ಪಲ್ಲವಸ್ ಆರ್ಕಿಟೆಕ್ಚರ್ ಭಾಳ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಮಹಾಬಲಿಪುರಂ ಎಕ್ಸಾಮ್ಸ್ಗೆ HYT. ನೋಡಿ ಸರ್, ಟೈಪ್ ಆಫ್ ಲ್ಯಾಂಡ್ ಅಂಡ್ ಚೋಳ ಇನ್ಸ್ಕ್ರಿಪ್ಷನ್. ಲ್ಯಾಂಡ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ದಿ ಅಡ್ಮಿನಿಸ್ಟ್ರೇಷನ್. ಶಾಲಭೋಗ, ಪಲ್ಲಿಚ್ಚ ಅಂದನಂ, ವೆಲ್ಲನ ವಗೈ, ತಿರುನ್ ಮಟ್ಟು ಕನ್ನೈ. ಬುಕ್ಸ್ ಓದಬೇಕಾದ್ರೆ ಫ್ರಸ್ಟ್ರೇಷನ್ ಆಗ್ತಾರೆ. ಕ್ವಶನ್ ಪೇಪರ್ ಓದಬೇಕಾದ್ರೆ ಯು ಫೀಲ್ ಎಂಜಾಯ್ಡ್. ಓಕೆ, ಶಾಲಾ ಅಂದರೆ ಸಮಥಿಂಗ್ ಶಾಲೆ. ಓಕೆ, ಸೊ A3 ಇದೆ. ಓಕೆ, ತದನಂತರದಲ್ಲಿ ನಮಗೆ ಲ್ಯಾಂಡ್ ಗಿಫ್ಟೆಡ್ ಟು ಟೆಂಪಲ್ಸ್, ತದನಂತರದಲ್ಲಿ ಲ್ಯಾಂಡ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಸ್ಕೂಲ್ ಆಯಿತು. ಲ್ಯಾಂಡ್ ಡೊನೇಟೆಡ್ ಫಾರ್ ಜೈನ್ ಇನ್ಸ್ಟಿಟ್ಯೂಷನ್. ಲ್ಯಾಂಡ್ ಫಾರ್ ನಾನ್ ಬ್ರಾಹ್ಮಣ ಪೀಸೆಂಟ್ ಪ್ರಾಪರ್ಟೀಸ್ ಅಂದರೆ OBC. ನಾನ್ ಬ್ರಾಹ್ಮಣ ಅಂದರೆ OBC. ಈ OBC ಮೂವ್ಮೆಂಟು ದ್ರವಿಡಿಯನ್ ಮೂವ್ಮೆಂಟ್ನ OBC ಮೂವ್ಮೆಂಟ್, ಅದು OBC ಮೂವ್ಮೆಂಟ್ನ ದ್ರವಿಡಿಯನ್ ಮೂವ್ಮೆಂಟ್ ಅಂತಾರೆ. ಸೊ ಈ OBC ಇಂಪಾರ್ಟೆನ್ಸು ಚೋಳದಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಹೇಳ್ಕೊಂತ ಹೋಗ್ತಾರೆ. ಶಾಲಾಭೋಗ ಆಯಿತು. ಪಲ್ಲಿಚ್ಚಂದ್ರಂ, ದಿ ಟರ್ಮ್ ಆರ್ ಯೂಸ್ಡ್ ಲ್ಯಾಂಡ್ ಡೊನೇಟೆಡ್ ಟು ಜೈನ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ಚೋಳ ಅಡ್ಮಿನಿಸ್ಟ್ರೇಷನ್ ವಾಸ್ ಸೆಕ್ಯುಲರ್ ಇನ್ ನೇಚರ್. ಸೊ ಜೈನ ಒಂದು ಸಂಸ್ಥೆಗಳಿಗೆ ಭೂಮಿಯನ್ನು ಕೊಡೋದಕ್ಕೆ ಇದನ್ನಂತಾರೆ. ಸರ್, ಈ 4 ಟರ್ಮ್ಸನ್ನು ನೀವು ಹೋಮ್ವರ್ಕಲ್ಲಿ ಬರೆದಿಟ್ಕೊಳ್ಳಿ. ನಾನು ಎಕ್ಸ್ಪೆಕ್ಟ್ ಮಾಡೋದೇನಂತಂದರೆ ಈ 4 ಟರ್ಮ್ಸನ್ನು ನೆನ್ಪಿಟ್ಕೊಳ್ಳಿ. ನೀವು ಯಾವುದೋ NCERT ಪುಸ್ತಕ ಅಥವಾ ಯಾವುದೋ ಒಂದು ಆಥರ್ ಪುಸ್ತಕ ಹೋಗಿ ಅವರೆಲ್ಲ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಲೀಸ್ಟ್ ಕೊಟ್ಬಿಡ್ತಾರೆ. ಸರ್, ಹೈಲಿ ಇಂಪಾಸಿಬಲ್ ಸರ್. ಇಡೀ ಲೀಸ್ಟ್ ನೆನ್ಪಿಟ್ಕೊಳ್ಳೋದಾಗಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನಾವು ಹೋಮ್ವರ್ಕ್ ಡಿಸ್ಕಷನ್ ಮಾಡಬೇಕಾದ್ರೆ ನನಗೆ ನವೀನು ಮತ್ತು ನಿಂಗಪ್ಪ ಅಂತ ಕಲಬುರಗಿ ಪೊಲೀಸವರು ಅವ್ರು ಹೇಳ್ತಾ ಇದ್ರು. ತುಂಬ ವ್ಯಾಲಿಡ್ ಪಾಯಿಂಟ್ ಅನ್ನಿಸ್ತು ನನಗೆ. ನಾನು ಹೇಳ್ತಾ ಇದ್ದೆ, ನೋಡಪ್ಪ, ನದಿಗಳು ಮತ್ತು ನದಿಯ ದಂಡೆ ಮೇಲೆ ಇರ್ತಕ್ಕಂಥ ನಗರಗಳನ್ನು ಲೀಸ್ಟ್ ಕೊಟ್ಟಿದ್ದಾರೆ ಯಾವುದೋ ಒಂದು ಪುಸ್ತಕದಲ್ಲಿ. ಇದೇ PMF ಕೊಟ್ಟಿದ್ದಾರೆ. ಅವೆಲ್ಲವೂ ನೆನ್ಪಿಡೋಕ್ಕಾಗಲ್ಲ ರೀ. ಬಟ್ ರಿಮೆಂಬರ್ ದೋಸ್ ಸಿಟೀಸ್ ವಿಚ್ ಆರ್ ಅಪಿಯರ್ಡ್ ಇನ್ PYQs. ಓಕೆ, ಸೊ ಈ 4 ಟರ್ಮ್ ನೆನ್ಪಿಡ್ಕೋಬೇಕಂದ್ರೆ 100% ನೆನ್ಪಿಡೋಕ್ಕೆ ಸಾಧ್ಯ. ಆದರೆ ಇಡೀ ಪುಸ್ತಕದಲ್ಲಿ ಇಡೀ ಚೋಳ ಅಡ್ಮಿನಿಸ್ಟ್ರೇಷನ್ ಟರ್ಮ್ಸ್ ನೆನ್ಪಿಡೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಓಕೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ವೆಲ್ಲನ್ ವಗೈ, ದಿಸ್ ರೆಫರ್ ಟು ದಿ ಲ್ಯಾಂಡ್ ಹೆಲ್ಡ್ ಬೈ ನಾನ್ ಬ್ರಾಹ್ಮಿನ್ಸ್ ಪೀಸ್ ಆ್ಯಂಡ್ ಪ್ರಾಪರ್ಟೀಸ್. ಇಟ್ ಡಿಸ್ಟಿಂಗ್ವಿಶ್ ದೀಸ್ ಲ್ಯಾಂಡ್ಸ್ ಫ್ರಮ್ ಬ್ರಹ್ಮದೇಯ. ಅಂದ್ರೆ ಬ್ರಹ್ಮ ಅಂತಂದರೆ ಬ್ರಾಹ್ಮಣ್ಸ್. ಸರ್, ಬ್ರಹ್ಮದೇಯ ಇದು HYT, ಇದು ಎಕ್ಸಾಮ್ಸ್ಗೆ ಬಂದಿದೆ. ಸೊ ನಿಮಗೆ ಹೋಮ್ವರ್ಕ್ ಏನಪ್ಪ ಅಂತಂದರೆ ಚೋಳ ಅಡ್ಮಿನಿಸ್ಟ್ರೇಷನಲ್ಲಿ ಬಂದಂತಹ ಟರ್ಮ್ಸನ್ನು PYQ ಆ್ಯಂಗಲಿಂದ ಓದಿ ಅಂತ. ಚೋಳರ ಗ್ರಾಮಾಡಳಿತ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, 37 ಕ್ವಶನ್ ಆಯಿತು. 37th 38 ನೋಡೋಣ. ಇದು ನೋಡಿ, ಇಂತಹ 38 ಕ್ವಶನಲ್ಲಿ ಕೊಟ್ಟಂತಹ ಮಾಹಿತಿ ಓನ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಬರುತ್ತೆ ಹೊರತು ಟೆಕ್ಸ್ಟ್ ಬುಕ್ಸಲ್ಲಿ ಕಂಡು ಬರಲ್ಲ. ವೈಲ್ ಇನ್ ಸರ್ಚ್ ಆಫ್ ದಿ ಐರನ್ ಓರ್ ಡಿಪಾಸಿಟ್ಸ್ ಬಗ್ಗೆ ಸರ್ಚ್ ನಡೀತಾ ಇದೆ. ಚಾರ್ಲ್ಸ್ ವೆಲ್ಡ್, an American geologist, and Dorabji Tata were traveling in present day ಛತ್ತೀಸ್ಗಢ in 1904. 1904ರಲ್ಲಿ ಟಾಟಾ ಮತ್ತು ಜಿಯಾಲಜಿಸ್ಟು ಮೂವ್ ಆಗ್ತಾ ಇರ್ತಾರೆ. ಐರನ್ ಓರ್ ಬೇಕು ನಮಗೆ, ಡಿಪಾಸಿಟ್ಸ್, ವಿತ್ ಎ ವ್ಯೂ ಟು ಬಿಲ್ಡ್ ಎ ಬಿಗ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ಓಕೆ, in this course they came in contact with tribal people, tribal HYT,
ಕ್ಯಾರಿಂಗ್ ಎ ಬಾಸ್ಕೆಟ್ ಲೋಡ್ಸ್ ಆಫ್ ಐರನ್ ಓರ್, ಅಂದ್ರೆ ಅವ್ರಿಗೂ ಬುಡಕಟ್ಟು ಜನರು ಸಿಗ್ತಾರೆ. ಅವ್ರು ಏನ್ ಮಾಡ್ತಾರೆ, ತಮ್ಮ ಭುಜದ ಮೇಲೆ, ಬೆನ್ನಿನ ಮೇಲೆ ಐರನ್ ಓರ್ಗಳು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಯಾರವರು? ಬುಡಕಟ್ಟು ಜನಾಂಗ. ಹೂ ಹೆಲ್ಪ್ಡ್ ದೆಮ್ ಇನ್ ಡಿಸ್ಕವರಿ ಆಫ್ ದಿ ಸೋರ್ಸ್ ಆಫ್ ಐರನ್, ಅಂದ್ರೆ ಈ ಟಾಟಾ ಅವರಿಗೆ ಈ ಐರನ್ ಓರ್ ಇಲ್ಲಿ ಸಿಗುತ್ತೆ ಅಂತ ಹೆಲ್ಪ್ ಮಾಡಿದವರು ಆ ಬುಡಕಟ್ಟು ಜನಾಂಗ. ಏನಕ್ಕೆ ಅಂದ್ರೆ ಆ ಬುಡಕಟ್ಟು ಜನಾಂಗ ಐರನ್ ಓರ್ಸ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ನಾಲೆಡ್ಜ್ ಇತ್ತು, ಮತ್ತು ಐರನ್ ಓರ್ನ ಐರನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೇಕಂತ ಒಂದು ಪಾರಂಪರಿಕ ನಾಲೆಡ್ಜ್ ಇತ್ತು. ಐಡೆಂಟಿಫೈ ದಿ ಪರ್ಟಿಕ್ಯುಲರ್ ಟ್ರೈಬಲ್ ಫ್ರಮ್ ಬಿಲೋ, ಇದು ಪುಸ್ತಕದಲ್ಲಿ ಸಿಗುತ್ತಾ? ನಮ್ಮ ಅಪ್ಪನಾಣೆಗೂ ನನಗೆ ಗೊತ್ತಿಲ್ಲ, ಸಿಕ್ಕಿಲ್ಲ, ನಾನು ಓದಿಲ್ಲ. ಓಕೆ, ಸಿಕ್ಕರೆ ನಿಮ್ಮ ಪುಣ್ಯ. ಸೊ ಆನ್ಸರ್ ಅಗಾರೀಸ್. ಸೊ ಇದು ನೀವೇನು ಮಾಡಬೇಕು, ಹೋಮ್ವರ್ಕ್ ಅಲ್ಲಿ ಬರಿಬೇಕು. ಓಕೆ, ಅವರ್ HYT class is purely believe in hard work with guided. ಓಕೆ, ನೀವು ಬರಿಬೇಕು. ಅಗಾರಿಸ್ ಒಂದು ಬುಡಕಟ್ಟು ಜನಾಂಗ ಬಗ್ಗೆ ಬರಿಬೇಕು. ಇದೇನಾದರೂ PSI ಬಂತು, Kದಲ್ಲಿ ಬಂತು ಅಂತಂದ್ರೆ ಮುಗೀತು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ಅದು ಕೆಲಸ ಆಗಲ್ಲ. ನೆಕ್ಸ್ಟ್ ಮುಂಡಾಸ್ ಅಂಡ್ ಸಂತಾಲ್ಸ್, ಇವರು ಸಹ HYT, ಇವ್ರ ಬಗ್ಗೆನೂ ಹೋಮ್ವರ್ಕ್ ಮಾಡಿ. ಓಕೆ, ತದನಂತರದಲ್ಲಿ 39th ನೋಡಿ ಸರ್, ಕೆಲವೊಂದು ಪ್ರಶ್ನೆಗಳನ್ನು ಓದಲೇಬೇಕಂತಿಲ್ಲ. ಕೆಲವೊಂದು ಪ್ರಶ್ನೆಗಳನ್ನ ಆ ಕೊಟ್ಟಿರ್ತಕ್ಕಂಥ ಆಪ್ಷನ್ನ ಟೋನ್ ಮೇಲೆ ನಾವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು. UPSC ಆಗಲಿ, KPSC ಆಗಲಿ. ಸರ್ ನಾನು ಫುಲ್ ಒನ್ ಟೈಮ್ ಓದಿ ಬರ್ತೀನಿ ಸರ್, ಅವಾಗ ಟೆಸ್ಟ್ ಸೀರೀಸ್ ಕೊಡ್ತೀನಿ. ಹೇಳಪ್ಪ, ಫುಲ್ ಯಾವಾಗ ಓದ್ತಿ ಹೇಳೇನಿ, ಯಾವತ್ತು ಮುಗೀತಿ ಹೇಳು. ಸೂರ್ಯ ಚಂದ್ರ ಇರುವವರೆಗೂ ಈ ಸಿಲೆಬಸ್ ಮುಗಿಯಲ್ಲ. ಸೊ ಟೆಸ್ಟ್ ಸೀರೀಸ್ ಇಸ್ ಮ್ಯಾಂಡೇಟ್ರಿ. ವಿತೌಟ್ ಟೆಸ್ಟ್ ಸೀರೀಸ್ ಏನಪ್ಪಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ದೇರ್ ಈಸ್ ನೋ ರೆಫರೆನ್ಸ್ ಟು ಬೀಟಲ್ ಲೀಫ್ ಇನ್ ಚರಕ ಸಂಹಿತ ಅಲ್ಲ ಸುಶ್ರುತ ಸಂಹಿತ. ನೋ ರೆಫರೆನ್ಸ್, ದೇರ್ ಈಸ್ ನೋ ರೆಫರೆನ್ಸ್. ಪಾಪ, ಎಲೆ, ಅಡಿಕೆ, ತಾಂಬೂಲ ನಮ್ಮ ಭಾರತೀಯ ಜೀವನ ಶೈಲಿ ಮತ್ತು ಪರಂಪರೆಯ ಭಾಗ. ಬೀಟಲ್ ಲೀಫ್ ಅಂದ್ರೆ ಅದೇ. ಓಕೆ, ನೋ ರೆಫರೆನ್ಸ್ ಅಂದ್ರೆ ಎಕ್ಸ್ಟ್ರೀಮ್ ವರ್ಡ್ಸ್ ಆಲ್ವೇಸ್ ಬೌಂಡ್ ಟು ರಾಂಗ್. ಸೊ ಸ್ಟೇಟ್ಮೆಂಟ್ ಇದು ಹೋಯ್ತು. ಸೊ ಇವೆರಡನ್ನು ನೀವು ಓದೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ರೈಟ್. ಸರ್ ಇದೆಲ್ಲ ಪುಸ್ತಕದಲ್ಲಿ ಸಿಗುತ್ತಾ? NCERT ಸಿಗುತ್ತೆ. ಹೂ ಟೋಲ್ಡ್ ಯು ಇದು NCERT ಸಿಗುತ್ತಂತ? ಇವರೇ ಫುಲ್. ಏನಕ್ಕೆ ಅಂತಂದ್ರೆ ಇದು NCERT ಸಿಗುತ್ತಲ್ಲ. NCERT ಓದಿ, ಒನ್ ಟೈಮ್ ಓದಿ. ಬಟ್ NCERT ನಾನು ಪರೀಕ್ಷೆ ಕ್ಲಿಯರ್ ಮಾಡ್ತೀನಿ, ಸ್ಟೇಟ್ ಬುಕ್ಸ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ನೀವು ಶತದಡ್ಡರು. ಓಕೆ, ಆಯ್ತು, ಬನ್ನಿ. ಚರಕ ಸಂಹಿತ ಮತ್ತು ಸುಶ್ರುತ ಸಂಹಿತ ಬಗ್ಗೆ ನೀವೇನು ಮಾಡಿ, ವಿಕಿಪೀಡಿಯಾ ಅಥವಾ ಯಾವುದಾದ್ರೂ ಆಥರ್ ಬುಕ್ಸ್ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಳಿದಾಸ HYT. ಕಾಳಿದಾಸಸ್ ರಘುವಂಶ ಅಸೋಸಿಯೇಟೆಡ್ ವಿತ್ ದಿ ಪ್ರಾಕ್ಟೀಸ್ ಆಫ್ ಬೀಟಲ್ ಲೀಫ್ ಚಿವಿಂಗ್ ಇನ್ ಸೌತ್ ಇಂಡಿಯಾ. ಸೊ ನೀವೇನು ಮಾಡಬೇಕು ಅಂತಂದರೆ ಹೋಮ್ವರ್ಕ್ ಬರ್ಕೊಳ್ಳಿ. HYT ಸ್ಟೂಡೆಂಟ್ಸ್ಗೂ ಸಹ ಇದು ವಿಡಿಯೋ ಶೇರ್ ಆಗುತ್ತೆ. ಕಾಳಿದಾಸ, ಆತನ ಕೃತಿಗಳು, ತದನಂತರದಲ್ಲಿ ಕೃತಿಗಳ ಧ್ಯೇಯ ವಸ್ತು, ಅದರ ವಸ್ತು ಏನು, ಪ್ರೀತಿನ, ಪ್ರಣಯನ ಅಥವಾ ಆಡಳಿತನ. ಓಕೆ, ಅದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಆಗೇನು ಕೇಳ್ತಾ ಇದ್ರು, ಕಾಳಿದಾಸ ಮತ್ತು ಆತನ ಕೃತಿ ಕೇಳ್ತಾ ಇದ್ರು. ಈಗ ಕೃತಿ ಮತ್ತು ಅದರ ಧ್ಯೇಯ ವಸ್ತು ಏನು ಅಂತ ಕೇಳ್ತಾರೆ. ವಾಟ್ ಈಸ್ ದಿ ಕ್ರಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲಿಟ್ರರಿ ವರ್ಕ್ ಆಫ್ ದಿ ಕಾಳಿದಾಸ್. ಇದು ಎಕ್ಸಾಮ್ಸ್ಗೆ ಬರುತ್ತೆ. ಇದು IASಗೆ ಓದೋರು ಓದಬೇಕು, KSಗೆ ಓದೋರು ಓದಬೇಕಾಗತ್ತೆ. ಓಕೆ, ಪಟ್ಟು ಮೆನ್ಷನ್ಸ್ ಫೀಲ್ಡ್ ಆಫ್ ಅರ್ಕಾ ಪ್ಲಾಂಟ್ಸ್. ಇದು ಗೊತ್ತಿಲ್ಲ, ಅವನೇನು ಇದ್ರ ಓದಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆಯಲ್ಲ. ಸೊ ಇದು ನೀವು ಇನ್ಫಾರ್ಮೇಶನ್ ತಿಳ್ಕೋಬೇಕು. ಓಕೆ, ತದನಂತರದಲ್ಲಿ ಗುರು ಅರ್ಜುನ್ ದೇವ್ ಕಂಪೈಲ್ಡ್ ಗುರ್ಬಾನಿ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಟೆಕ್ಸ್ಟ್. ಸೊ ಆದಿ ಗ್ರಂಥ ಸಾಹೇಬ್. ಸರ್ ಈ ಒಂದು ಸಿಖ್ ಗುರುಗಳು 10 ಜನ ಬರ್ತಾರೆ, 10 ಜನ ಬಗ್ಗೆ ಓದೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಗುರು ಅರ್ಜುನ್ ದೇವ್ HYT, ಗುರು ನಾನಕ್ HYT. ತದನಂತರದಲ್ಲಿ ನಮಗೆ ಈ ಒಂದು ಗುರು ಗ್ರಂಥ ಸಾಹೇಬ್ ಅಥವಾ ಆದಿ ಗ್ರಂಥ ಸಾಹೇಬಲ್ಲಿ ಯಾರ ಲಿಟ್ರರಿ ವರ್ಕ್ನ ಆ್ಯಡ್ ಮಾಡಿದ್ದಾರೆ. ಉದಾಹರಣೆ ಕಬೀರ್, ಅಲ್ಲಿ ಏನಾಗುತ್ತೆ, ಸಿಕ್ಕೇತರ ವ್ಯಕ್ತಿಗಳ ಒಂದು ವಚನಗಳನ್ನು, ಕೀರ್ತನೆಗಳನ್ನು, ದೋಹಗಳನ್ನು ಅಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಓಕೆ, ತದನಂತರದಲ್ಲಿ ವಿಜಯನಗರ ಎಂಪೈರ್ HYT. ವಿಜಯನಗರ, ಆಲ್ವೇಸ್ ಐ ಹ್ಯಾವ್ ಟೋಲ್ಡ್ ಯು n ನಂಬರ್ ಆಫ್ ಟೈಮ್ಸ್, 1000 ಬಾರಿ ನಾನು ಇದನ್ನು ಹೇಳಿದ್ದೀನಿ. ವಿಜಯನಗರ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟ್, ಅವರ ಅಮರನಾಯಕ ಪದ್ಧತಿ ಇಂಪಾರ್ಟೆಂಟ್, ರಾಯಗೋಪುರಗಳು ಇಂಪಾರ್ಟೆಂಟ್, ಅವರ ಇಂಡೋ ಸಾರ್ಸ್ಟ್ರಿಕ್ ಶೈಲಿ ಇಂಪಾರ್ಟೆಂಟ್. ಓಕೆ, ನೀವು ಇದನ್ನು ಬಿಟ್ಟು ಬಾದಾಮಿ ಚಾಲುಕ್ಯರ ಅಡ್ಮಿನಿಸ್ಟ್ರೇಷನ್ನು, ಬಾದಾಮಿ ಚಾಲುಕ್ಯರವರ 1ನೇ
ಪುಲಿಕೇಶಿ 1ನೇ ಪುಲಿಕೇಶಿ ಪರೀಕ್ಷೆಗೆ ಬರಲ್ಲ. ಓಕೆ, ತದನಂತರದಲ್ಲಿ ಈ ಹಸನ್ ಗಂಗೂಷ, ಆಶಾ, ಈಶಾ ಯಾರು ಪರೀಕ್ಷೆಗೆ. ಓಕೆ, 2ನೇ ಇಬ್ರಾಹಿಂ ಆದಿಲ್ ಶಾ ಎಕ್ಸಾಮ್ಸ್ಗೆ ಬರ್ತಾವನೆ. ಮೊಹಮ್ಮದ್ ಗವಾನ್ ಎಕ್ಸಾಮ್ಸ್ಗೆ ಬರ್ತಾವನೆ. ಓಕೆ, ಎಸ್. ದಿ ರೂಲರ್ಸ್ ಆಫ್ ವಿಜಯನಗರ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಎ ರಾಯಾಸ್. ಏನಪ್ಪ, ಕೃಷ್ಣದೇವರಾಯ, ಪ್ರೌಢದೇವರಾಯ, ಅಳಿಯ ರಾಮರಾಯ. ಈ ರಾಯರ ನೆನಪಿಗೋಸ್ಕರ ರಾಯಗೋಪುರಸ್ ವರ್ ಬಿಲ್ಟ್ ಟು ಕಮಾಮೊರೇಟ್. ಓಕೆ, ಅವರ ನೆನಪಿಗೋಸ್ಕರ, ರಾಯರ ನೆನಪಿಗೋಸ್ಕರ ರಾಯಗೋಪುರಗಳು. ದಿಸ್ ರಾಯಗೋಪುರಸ್ ವರ್ ಓನ್ಲಿ ಫೌಂಡ್ ಇನ್ ವಿಜಯನಗರ ಎಂಪೈರ್. These ರಾಯಗೋಪುರಸ್ ಆರ್ ನಾಟ್ ಅವೈಲಬಲ್ ಇನ್ ಹೊಯ್ಸಳ, ಬಾದಾಮಿ ಇಲ್ಲ. Horses were imported from China and Southeast Asia. ಅಲ್ಲ ಸ್ವಾಮಿ, ಅರೇಬಿಯಾ. ಸೊ ಈ ಪೋರ್ಚುಗೀಸರ ಜೊತೆ ಇವು ಕೃಷ್ಣದೇವರ ಒಪ್ಪಂದ ಮಾಡ್ಕೊಂತಾನ. ನೋಡಪ್ಪ, ನಾನು ನಿನಗೆ ಪೆಪ್ಪರ್ ಮಸಾಲ, ಪೆಪ್ಪರ್ ಚಿಕನ್ ಕೊಡ್ತೀನಿ, ನೀನು ನನಗೇನು ಕೊಡಬೇಕು, ಒಳ್ಳೆ ದಷ್ಟಪುಷ್ಟವಾದಂತಹ ಕುದುರೆಗಳನ್ನು ಕೊಡಬೇಕು. ಕುದುರೆಗಳು ಇವ್ರು ಯಾರು ತರ್ತಾರೆ? ಅರೇಬಿಯಾದಿಂದ ಬಂದಂತಹ ಕುದುರೆಗಳನ್ನು ತರ್ತಾರೆ. ಓಕೆ, ಈ ಸ್ಟೇಟ್ಮೆಂಟ್ ರಾಂಗ್. ವಿಜಯನಗರಸ್ ವರ್ ನೋಟೆಡ್ ಫಾರ್ ಇಟ್ಸ್ ಮಾರ್ಕೆಟ್ಸ್ ಡೀಲಿಂಗ್ ಇನ್ ಸ್ಪೈಸಸ್, ಟೆಕ್ಸ್ಟೈಲ್ಸ್ ಅಂಡ್ ಪ್ರೀಶಿಯಸ್ ಸ್ಟೋನ್ಸ್. ಅಬ್ದುಲ್ ರಜಾಕ್ ಅಂತ ಬರ್ತಾನೆ. ನೋಡಪ್ಪ, ಇಲ್ಲಿ ಹೇಳ್ತೀನಿ, ವಿಜಯನಗರ ಎಂಪೈರ್ ಅಲ್ಲಿ ಯು ಶುಡ್ ರಿಮೆಂಬರ್ ದಿ ಟ್ರಾವೆಲರ್ಸ್ ಹೂ ವಿಸಿಟೆಡ್ ವಿಜಯನಗರ ಎಂಪೈರ್, ಸ್ಪೆಷಲಿ ಹೂಸ್ ಟೈಮ್, ಇನ್ ಹೂಸ್ ರೀನ್. ಓಕೆ, ಯಾರ ಕಾಲದಲ್ಲಿ ಅವರು ವಿಸಿಟ್ ಮಾಡಿದ್ರು ಮತ್ತು ಅವ್ರು ಏನನ್ನ ಹೇಳಿದ್ರು ಅದು ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಬರೀ ನ್ಯೂನೀಸು, ಅಬ್ದುಲ್ ರಜಾಕು, ಓಕೆ, ಅವ್ರು ಬಂದ್ರು ಅಂತ ಕೇಳಲ್ಲ ಎಕ್ಸಾಮ್ಸ್ಗೆ. ಈಗ ಯಾರ ಕಾಲದಲ್ಲಿ ಬಂದರು ಅಂಡ್ ವಾಟ್ ಆರ್ ದಿ ಅಕೌಂಟ್ ದೇ ಹ್ಯಾವ್ ರಿಟನ್ ಇನ್ ದೇರ್ ವರ್ಕ್. ಸೊ ಅವ್ರ ಅಕೌಂಟಲ್ಲಿ, ಅಂದರೆ ಅವರ ಪುಸ್ತಕದಲ್ಲಿ ಏನನ್ನ ಹೇಳಿದ್ರು ಅನ್ನೋದು ಪರೀಕ್ಷೆಗೆ ಇಂಪಾರ್ಟೆಂಟು. ಸೊ ವಿಜಯನಗರ ಎಂಪೈರ್ ಬಗ್ಗೆ ನೀವು PhD ಮಾಡಬೇಕಾಗಿ ತಮ್ಮಲ್ಲಿ PhD ಅಂದರೆ ಅಷ್ಟು ಇನ್ಡೆಪ್ತ್ ಆಗಿ ಓದಬೇಕು. 360 ಡಿಗ್ರಿಯಲ್ಲಿ ನೀವು ಓದ್ಕೊಂಡ್ರೆ ತುಂಬ ಅನುಕೂಲ. ಓಕೆ, ತದನಂತರದಲ್ಲಿ ಕ್ವಶನ್ ನಂಬರ್ 44. Who among the following rulers from Kashmir is credited with the having taken major steps to prevent the flood waters of the Mahapadma Lake from damaging crops? ಅಟೆಂಡ್ ಮಾಡಬೇಡಿ, ಇದು ಈ ಪ್ರಶ್ನೆ. ಕ್ವಶನ್ ನಂಬರ್ 44 ವಿಲ್ ನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಕ್ವಶನ್ ನಂಬರ್ 45. ಬುಕ್ಸ್ ಅಂಡ್ ಆಥರ್ಸ್ ಫಕೀರ್ ಮೋಹನ್ ಸೇನಾಪತಿ, ಮಿರ್ಜಾ ಮುಹಮ್ಮದ್ ಆಡಿ ರುಸ್ವಾ, ಗೋವಿಂದವರ್ಧನ್ ತ್ರಿಪಾಠಿ, ಚಂದು ಮೆನನ್. ಆಗಲ್ಲ, ಓದಕ್ಕಾಗಲ್ಲ. ಓಕೆ, 47. ಎಸ್, ಇದು ಇಂಪಾರ್ಟೆಂಟ್. ಇನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ಆಫ್ ಇಂಡಿಯಾ ಕ್ಯಾನ್ ಒನ್ ಫೈಂಡ್ ಟಸೋಕಿ ಗ್ರಾಸ್? ನೋಡಿ, ಈ ಗ್ರಾಸ್ ಬಗ್ಗೆ ನೀವು ತಿಳ್ಕೋಬೇಕು. ಇದು ನಮಗೆ ಮೌಂಟೇನ್ ಫಾರೆಸ್ಟ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ HYT, ಡೆಸಿಡಿಯಸ್ ಡ್ರೈ ಅಂಡ್ ವೆಟ್ ಫಾರೆಸ್ಟ್ ನಮಗೆ HYT ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಓಕೆ, ತದನಂತರದಲ್ಲಿ 48. ನೋಡಿ, ನಮಗೆ ಲ್ಯಾಂಡಲ್ಲಿ, ಭೂಮಿಯಲ್ಲಿ ಬಂಜರು ಭೂಮಿ ಅಂದರೆ ಏನು, ಬರಡು ಭೂಮಿ ಅಂದರೆ ಏನು, ಕೃಷಿ ಭೂಮಿ ಅಂದರೆ ಏನು ಅಂತಕ್ಕಂತಹ ಡೆಫಿನೇಷನ್ನ ಕೇಳ್ತಾರೆ. ಎನಿಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ದಿ ಲ್ಯಾಂಡ್ ಅಂಡ್ ಲ್ಯಾಂಡ್ ಯೂಸ್ ಕ್ಲಾಸಿಫಿಕೇಶನ್. ನಮ್ಮಲ್ಲಿ ಲ್ಯಾಂಡ್, ಅಗ್ರಿಕಲ್ಚರ್ಗೆ ಎಷ್ಟು ಲ್ಯಾಂಡ್ ಬಳಕೆ ಆಗಿದೆ, ತದನಂತರದಲ್ಲಿ ಕಾರ್ಖಾನೆಗಳಿಗೆ ಎಷ್ಟು ಲ್ಯಾಂಡ್ ಬಳಕೆ ಆಗಿದೆ, ಇದು HYT. ಓಕೆ, ಇದನ್ನು ನೀವು ಹೋಮ್ವರ್ಕ್ ಮಾಡಿ ನನಗೆ ಕಳಿಸ್ಬೇಕು. ಓಕೆ, ವಿಚ್ ಒನ್ ಅಮಾಂಗ್ ದಿ ಫಾಲೋವಿಂಗ್ ಆಪ್ಷನ್ ಡಿಫೈನ್ಸ್ ಕಲ್ಚರಬಲ್ ವೇಸ್ಟ್ ಲ್ಯಾಂಡ್? ಕಲ್ಚರ್ ಅಂದರೆ ನಮಗೆ ಕೃಷಿ ಮಾಡಲು ಯೋಗ್ಯವಾದಂತಹ ವೇಸ್ಟ್ ಲ್ಯಾಂಡ್, ಕೃಷಿಗೆ ಯೋಗ್ಯ ಇದೆ ಆದರೆ ಬಳಕೆ ಇಲ್ಲ ಅಂದರೆ ಏನು ಅಂತ ಡೆಫಿನೇಷನ್ ಕೊಡ್ತಾರೆ. ಈಗ ನೋಡಿ, ಅನ್ಎಂಪ್ಲಾಯ್ಮೆಂಟ್ ಸಹ HYT. ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಎಷ್ಟು ಅವ್ರು ವರ್ಕ್ ಮಾಡಿಲ್ಲ ಅಂತಂದ್ರೆ ಅನ್ಎಂಪ್ಲಾಯ್ ಅಂತ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಬರೆದಿಟ್ಕೋಬೇಕು. ಲ್ಯಾಂಡ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಫಾರ್ ಮೋರ್ ದೆನ್ 5 ಅಗ್ರಿಕಲ್ಚರ್ ಇಯರ್ಸ್ ಏನಂತಾರೆ ಅಂದರೆ ಕಲ್ಚರಬಲ್ ವೇಸ್ಟ್ ಲ್ಯಾಂಡ್. ಅಂದರೆ 5 ವರ್ಷದಿಂದ ಒಂದು ಕೃಷಿ ಭೂಮಿಯನ್ನ ನಾವು ಕೃಷಿ ಮಾಡಿಲ್ಲ ಅಂತಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಲ್ಚರಬಲ್ ವೇಸ್ಟ್ ಲ್ಯಾಂಡ್. ಓಕೆ ಅಂತ ನಾವು ಕರಿತಾ ಇರ್ತೀವಿ. ತದನಂತರದಲ್ಲಿ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಿಶರೀಸ್. ಎಸ್, ಇದು HYT. ಇದನ್ನು ನಾವು ಅಟೆಂಡ್ ಮಾಡಬೇಕು. ಇಂಥ ಪ್ರಶ್ನೆ ಬಂದಾಗ ಫುಲ್ ಮಾರ್ಕ್ಸ್ ಬರಬೇಕು ನಮಗೆ. ಓಕೆ, ಫುಲ್ ಮಾರ್ಕ್ಸ್. So India is the third largest fish producing and second largest aquaculture producing nations in the world. Yes, correct. This statement true. This is important. Sir, fishing sector is very much important. ನಮಗೆ ಒಳನಾಡು ಮೀನುಗಾರಿಕೆ, ತದನಂತರದಲ್ಲಿ ಕರಾವಳಿ ಮೀನುಗಾರಿಕೆ.
ಒಳನಾಡು ಮೀನುಗಾರಿಕೆಯಲ್ಲಿ ಯಾವ ರಾಜ್ಯ ಪ್ರಥಮವಿದೆ? ಕರಾವಳಿ ಮೀನುಗಾರಿಕೆಯಲ್ಲಿ ಯಾವ ರಾಜ್ಯ ಪ್ರಥಮ ಇದೆ? ಮತ್ಸ್ಯ ಸಂಪದ ಯೋಜನೆ ಎಕ್ಸಾಮ್ಸ್ಗೆ HYT. ಓಕೆ. ಫಿಶರೀಸ್ ಈಸ್ ಕನ್ಸಿಡರ್ಡ್ ಆಸ್ ಸನ್ರೈಸ್ ಸೆಕ್ಟರ್. ಸನ್ರೈಸ್ ಅಂದ್ರೆ ಉದಯೋನ್ಮುಖ ಸೆಕ್ಟರ್. ಈಗ ಫಿಶರೀಸ್ ಸೆಕ್ಟರ್ ಏನ್ ಮಾಡ್ತಾ ಇದೆ? ಬೆಳೀತಾ ಇದೆ. ನಮಗೆ ಗೊತ್ತಾಗ್ತಿದೆ ತವಾ ಫಿಶ್ ಫ್ರೈ, ರವಾ ಫಿಶ್ ಫ್ರೈ ಈಗ ತಿಂತಾ ಇದ್ವಿ. ಓಕೆ, ಈಗ ಫಿಶಿಂಗ್ ಸೆಕ್ಟರ್ ಏನಾಗ್ತಿದೆ? ತುಂಬಾ ಎಮರ್ಜೆನ್ಸಿ. ಸನ್ರೈಸ್ ಅಂದ್ರೆ ಈಗ ಉದಯೋನ್ಮುಖವಾಗಿ ಬೆಳತಕ್ಕಂತಹ ಸೆಕ್ಟರ್. ಸೊ ಇದನ್ನ ನೀವು ನಿಮ್ಮ ಹೋಮ್ವರ್ಕ್ ಅಲ್ಲಿ ಬರ್ಕೋಬೇಕು. ಈ ಸೆಕೆಂಡ್ ಸ್ಟೇಟ್ಮೆಂಟ್ ಬರ್ಕೋಬೇಕು. ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಶಿಂಪ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್. ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಈ ಮೂರು ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಹೋಮ್ವರ್ಕ್ ಅಲ್ಲಿ ಬರ್ಕೊಂಡಾಗ ಫಿಶರೀಸ್ ಸೆಕ್ಟರ್ ಬಗ್ಗೆ ನಿಮ್ಮ ಹತ್ರ ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರ್ ಡಿಕೋಡಿಂಗ್. ಸೊ ಐ ಆಮ್ ಅವೈಲಬಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.